ಆತ್ಮನಿಂದ ಮತ್ತರಾಗಿರ್ಬೇಕು. ಈ ಲೋಕದಲ್ಲಿ ಯಾವ್ಯಾವುದೋ ಭಾಗದಲ್ಲಿ ಮತ್ತರಾಗುವುದನ್ನು ನಾವು ಕಾಣ್ತೀವಿ. ಡ್ರಿಂಕ್ಸ್ ಮಾಡಿ ಮತ್ತರಾಗ್ತಾರೆ, ಡ್ರಗ್ಸ್ ತಗೊಂಡು ಮತ್ತರಾಗ್ತಾರೆ, ಇಂಜೆಕ್ಷನ್ ತಗೊಂಡು ಅಮಲಾಗ್ತಾರೆ, ಮತ್ತರಾಗ್ತಾರೆ, ನಿದ್ರೆ ಬಾರದೆ ನಿದ್ರೆ ಮಾತ್ರೆ ತಗೊಂಡು ಅಮಲಾಗಿ ಮತ್ತರಾಗ್ತಾರೆ. ಆಮೇಲೆ ಹಾಲೆಲೂಯ್ಯ, ಹಾಲೆಲೂಯ್ಯ. ಬೇರೆ ಬೇರೆ ಕೆಲವರು ಪ್ರೀತಿಯಲ್ಲಿ ಸೋತು, ಪ್ರೀತಿ ಅಂದ್ರೆ ಮತ್ತಿಲ್ಲ, ಪ್ರಪಂಚದಲ್ಲಿರೋದು ಒಂದೇ ಪ್ರೀತಿ ಅಂತ ಅಂದುಕೊಂಡು ಪ್ರೀತಿಯಲ್ಲಿ ಮತ್ತರಾದವರು ಎಷ್ಟೋ ಜನ ಇದ್ದಾರೆ. ಅನೇಕರು ಆ ಫೋನ್ ಬರುವಾಗ ಕೆಲವರು ನೋಡಿದ್ರೆ ಮತ್ತರಾಗೋದು, ಫೋನ್ ಹಿಡ್ಕೊಳ್ತಾರೆ, ಫೋನ್ ಹಿಡ್ಕೊಂಡು ಮಾತಾಡ್ತಾ ಇರ್ತಾರೆ, 3 ಕಿಲೋಮೀಟರ್ ಹೋಗಿರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ. 3 ಕಿಲೋಮೀಟರ್ ಆದ್ಮೇಲೆ ಫೋನ್ ಆಫ್ ಆದ್ಮೇಲೆ ನೋಡ್ತಾರೆ ಅವ್ರಿಗೂ ಮನೆಗೂ ಇನ್ನು 3 ಕಿಲೋಮೀಟರ್ ಇದೆ. ಹೋಗುವಾಗ ಮತ್ತರಾಗಿ ಹೋದ್ರು, ಬರುವಾಗ 3 ಕಿಲೋಮೀಟರ್ ನಡ್ಕೊ ಬರ್ಬೇಕು. ಹಾಲೆಲೂಯ್ಯ, ಹಾಲೆಲೂಯ್ಯ. ಈ ಲೋಕದಲ್ಲಿ ಜನರು ಅನೇಕ ವಿಧಗಳಲ್ಲಿ ಮತ್ತರಾಗ್ತಾರೆ. ಕೆಲವ್ರು ನೋಡ್ರಿ, ಅಡ್ಗೆ ಮನೆಯಲ್ಲೆಲ್ಲಾದ್ರೂ ಫೋನ್ ಬಂತಂದ್ರೆ ನೀರು ಹಾಕುದೇ ಹಾಕೋದು ಮತ್ತರಾಗಿ ಬಿಡ್ತಾರೆ. ಎಲ್ಲಿದ್ದೀವಿ, ಯಾರ ಹತ್ರ ಮಾತಾಡ್ತಾ ಇದ್ದೀವಿ, ಏನು ಅನ್ನೋದನ್ನ ಮತ್ತರು ಅಂದ್ರೆ ಅಮಲಾಗೋದು, ಒಂದು ವಿಷಯದಲ್ಲಿ ಅಮಲ್ ತರ ಆಗೋದು. ಕೆಲವ್ರು ನೋಡಿದ್ರೆ ಯಾವಾಗ್ಲೂ ಅಮಲಾಗಿರ್ತಾರೆ. ಅವ್ರು ಯಾವುದರಿಂದ ಅಮಲಾಗಿರ್ತಾರೆ ಗೊತ್ತಿರೋದಿಲ್ಲ. ನಿದ್ರೆಯಿಂದಲೋ, ಮಾನಸಿಕವಾದ ಒತ್ತಡಗಳಿಂದಲೋ, ಅಥವಾ ಬೇರೆ ಯಾವುದರಿಂದ ಮತ್ತರಾಗಿರ್ತಾರೆ ಗೊತ್ತಿಲ್ಲ. ಆದರೆ ಪವಿತ್ರಾತ್ಮರು ಇವತ್ತು ಹೇಳ್ತಾರೆ, ಯಾವ್ಯಾವುದೋ ಲೋಕದಲ್ಲಿ ಮಾಡುವ ಮತ್ತರು ನೀವಲ್ಲ, ಲೋಕದಲ್ಲಿ ಸಿಗುವ ಅಮಲು ನಿಮ್ಮದಲ್ಲ, ನಿಮಗೆ ಆತ್ಮನಿಂದ ನೀವು ಮತ್ತರಾಗಿರಬೇಕು. ಹಾಲೆಲೂಯ್ಯ. ಯಾವ ಆತ್ಮ? ಪವಿತ್ರಾತ್ಮನಿಂದ ನೀವು ಮತ್ತರಾಗಬೇಕು. ಅನೇಕ ಆತ್ಮಗಳಿವೆ, ದುರಾತ್ಮನಿಂದನೂ ಮತ್ತರಾಗ್ತಾರೆ. ಮಾಟ ಮಂತ್ರಗಳಿಂದ ಕೆಲವರನ್ನ ಮೌನವಾಗಿ ಮತ್ತರಾಗಿ ಅಮಲೇರಿದವರಾಗಿ ಕೂರಿಸ್ತಾರೆ. ಆ ಮತ್ತರು ಅಲ್ಲ ನಾವು, ಆ ಅಮಲೇರಿದವರಲ್ಲ. ನಮಗೊಬ್ಬ ಒಂದು ವಿಶೇಷವಾದಂಥ ವರ ದೇವರು ಕೊಟ್ಟಿದ್ದಾರೆ. ಆ ವರ ಏನಂದ್ರೆ ಆತ್ಮನಿಂದ ನಾವು ಮತ್ತರಾಗಬೇಕು. ಆಮೆನ್. ಇದಕ್ಕೆ ಆಧಾರವಾಗಿ ಓದಿಕೊಳ್ಳೋಣ. ಇದಕ್ಕೆ ಆಧಾರವಾಗಿ ಸತ್ಯವೇದ ಗ್ರಂಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಎಫೆಸ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಬರೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಬರೋಣ. ಅದರ 15ನೇ ವಾಕ್ಯದಿಂದ ನಾವು ನೋಡಿಕೊಳ್ಳೋಣ ನಾವೇನೆಲ್ಲ ಮತ್ತರಾಗಬೇಕು ಎನ್ನುವುದನ್ನು. ಸತ್ಯವೇದ ಉಳ್ಳವರೆಲ್ಲರೂ ತೆಗೀರಿ. ಸತ್ಯವೇದ ಉಳ್ಳವರು ನೀವು ಸತ್ಯವೇದವನ್ನು ತೆಗಿಬೇಕು. ಅದು ನಿಮ್ಮ ಕನ್ನಡಿ. ನಿಮ್ಮ ಮುಖ ಕಾಣಿಸುವುದು ಎಲ್ಲಿ ಗೊತ್ತಾ? ಸತ್ಯವೇದದಲ್ಲಿ. 15ನೇ ವಾಕ್ಯದಿಂದ ನಾವು ಓದಿಕೊಳ್ಳೋಣ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ನೀವು ನಡೆದುಕೊಳ್ಳುವ ರೀತಿಯನ್ನ ಏನ್ ಮಾಡ್ಬೇಕು? ನೀವು ಸರಿಯಾಗಿ ನೋಡಿಕೊಳ್ಬೇಕು. ನಾನು ಯಾವುದರಿಂದ ಅಮಲೇರಿದ್ದೇನೆ? ನನ್ನ ತಲೆಯಲ್ಲಿ ಅಮಲಾಗಿರುವಂತ ವಿಷಯ ಯಾವುದು? ನಾನು ಮತ್ತನಾಗಿರುವುದು ಯಾವುದರಿಂದ? ಲೋಕದಲ್ಲಿ ಮತ್ತನಾಗಿದ್ದ, ಸತ್ಯವೇದದ ವಾಕ್ಯಗಳಲ್ಲಿ ಮತ್ತನಾಗಿದ್ದ, ಅಥವಾ ಪವಿತ್ರಾತ್ಮನಾದ ದೇವರಿಂದ ನಾನು ಮತ್ತನಾಗಿದ್ದೀನ ಎನ್ನುವುದನ್ನ ನಾವು ನೋಡಿ ನಡ್ಕೊಳ್ಬೇಕು, ಪರೀಕ್ಷೆ ಮಾಡ್ಕೊಳ್ಬೇಕು. ಮನುಷ್ಯ ಹುಟ್ಟಿದಂದಿನಿಂದ ಸಾಯೋವರೆಗೆ ಒಂದೇ ತರ ಇರಬಾರ್ದು. ನಮ್ಮಲ್ಲಿ ಒಂದು ಬದಲಾವಣೆಗಳು ಉಂಟಾಗಬೇಕು. ಮಗು ಸರಿಯಾದ ವರ್ಷಕ್ಕೆ ಸರಿಯಾದ ಸಮಯಕ್ಕೆ ಅದು ಆಕ್ಟಿವಿಟಿ ಮಾಡದಿದ್ರೆ ನೀವು ಸುಮ್ಮನೆ ಇರ್ತೀರಾ? ಆ ಮಗುವನ್ನ ಒಳ್ಳೆ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೀರಿ. ಕಾರಣ ಅದು ನಡಿಬೇಕಾದ ಟೈಮಲ್ಲಿ ನಡಿಲಿಲ್ಲ, ಮಾತನಾಡಬೇಕಾದ ಟೈಮಲ್ಲಿ ಮಾತಾಡಲಿಲ್ಲ, ಓಡುವ ಟೈಮಲ್ಲಿ ಓಡ್ತಾ ಇಲ್ಲ, ಮಂದವಾಗಿದೆ. ಅಂದ್ರೆ ಆ ಮಂದಮತಿ ಆಗ್ಲಿಕ್ಕೆ ಒಂದು ಕಾರಣ ಇದೆ. ಏನು ಅಂತ ತಿಳ್ಕೊಳ್ಬೇಕಾದ್ರೆ ನೀನು ಎಲ್ಲಿ ಹೋಗ್ತಿ? ಒಂದು ವೈದ್ಯರ ಬಳಿ ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿ ನೋಡ್ತಿ ಮಗು ಅಮಲ್ ಆಗಿರೋದಕ್ಕೆ ಕಾರಣ ಏನು. ಅಮ್ಮಾನ್, ಇವತ್ತು ನಮ್ಮನ್ನ ನಾವು ನೋಡಿಕೊಳ್ಬೇಕು. ನಾವು ಒಂದೇ ರೀತಿ ಇದ್ದೀವಾ? ಬದಲಾಗಿದ್ದೇವಾ? ಕ್ರಿಸ್ತನನ್ನ ನಂಬುವ ಮೊದಲು ಹೇಗಿದ್ದೀವೋ, ಕ್ರಿಸ್ತನನ್ನ ಅರಿತುಕೊಂಡ ಮೇಲೂ ಅದೇ ಪ್ರಕಾರವಾಗಿ ನಾವು ಜೀವಿಸ್ತಾ ಇದ್ದೀವಾ, ಅಥವಾ ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀವಿ ಅನ್ನೋದು ಕರ್ತನು ನಮಗೆ ಜ್ಞಾನ ಕೊಟ್ಟಿದ್ದಾನೆ. ಪವಿತ್ರಾತ್ಮನು ನಮಗೆ ಜ್ಞಾನವನ್ನ ಕೊಟ್ಟು, ಆಲೋಚನಾ ಕರ್ತನಾದ ದೇವರು ನಮಗೆ ಆಲೋಚನೆ ಕೊಟ್ಟಿದ್ದಾನೆ. ವಾಕ್ಯ ಹೇಳುತ್ತೆ, ಏನ್ ಹೇಳುತ್ತೆ? ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನ ಕುರಿತು ಚೆನ್ನಾಗಿ ಎಷ್ಟು ಜನ ನೋಡ್ಕೊಂಡಿದ್ದೀರಾ? ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನಾನು ಹೆಂಗಿದ್ದೀನಿ ಅಂತ? ಆಮೆನ್. ಕನ್ನಡಿಯಲ್ಲ, ಸತ್ಯವೇದವೆಂಬ ಕನ್ನಡಿಯಲ್ಲಿ ನಮ್ಮನ್ನ ನೋಡ್ಕೊಳ್ಬೇಕು. ಸತ್ಯವೇದವೆಂಬ ವಾಕ್ಯ ನಮಗೆ ಪ್ರಜ್ವಲಿಸಬೇಕು. ಆ ಕಾರಣಕ್ಕೆ ಹೇಳ್ತಾರೆ, ಜ್ಞಾನವಿಲ್ಲದವರಾಗಿರದೆ ನೀವೇನಾಗಿರ್ಬೇಕು?
ಏನಾಗಿರ್ಬೇಕು? ಪವಿತ್ರಾತ್ಮನಿಂದ ಮತ್ತರಾದವರು ಜ್ಞಾನವಂತರಾಗಿರ್ತಾರೆ. ಅವರಿಗೆ ಹೇಳುವ ಅವಶ್ಯಕತೆ ಬರೋದೇ ಇಲ್ಲ. ಕಾರಣ ಎಲ್ಲಾ ವಿಷಯಗಳಲ್ಲಿ, ಸರ್ವ ವಿಷಯಗಳಲ್ಲಿ ಅವರು ಮತ್ತರಾಗಿರ್ತಾರೆ. ಮುಂದೆ ಹೋದ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನ ಸುಮ್ಮನೆ ಕಳಕೊಳ್ಳದೆ. ಈ ದಿನಗಳು ಒಳ್ಳೆದಾಗಿದೆಯಾ ಕೆಟ್ಟದಾಗಿದೆಯಾ? ಒಳ್ಳೆದಾಗಿದೆಯಾ ಕೆಟ್ಟದಾಗಿದೆಯಾ? ನಿನ್ನೆ ಸಂಜೆ ನೀವು ನೋಡ್ಬೇಕಿತ್ತು, ಬಹಳ ಒಂದು ಅದ್ಭುತವಾದ ಪ್ರಾರ್ಥನೆ ನಮ್ಮ ಮಧ್ಯದಲ್ಲಿ ನಡೀತು. ಸೊ ನಾವು ನಿರೀಕ್ಷಿಸದೇ ಇರುವಂಥದ್ದು, ನಾವು ಅದ್ರ ಬಗ್ಗೆ ಪ್ಲಾನೇ ಇರಲಿಲ್ಲ. ಆದರೆ ಅದಕ್ಕೆ ಹೇಳಿದ್ದು ನಾನು, ಕೆಲವೊಮ್ಮೆ ಎಲ್ಲಿ ದೇವರು ಮುಟ್ಟುತ್ತಾನೆ ಗೊತ್ತಿಲ್ಲ, ಒಂದು ಶಕ್ತವಾದ ದೇವರ ಸಾನ್ನಿಧ್ಯನ ಆ ಪ್ರಾರ್ಥನೆಯಲ್ಲಿ ನಮಗೆ ಆವರಿಸಿಕೊಳ್ತು. ಮಕ್ಕಳಿಗೆ ನಿನ್ನೆ ನಾನು ಹೇಳ್ತಾ ಇದ್ದೆ, ಹಳೇ ಕಾಲದಲ್ಲಿ, ಆದಿ ಅಪೋಸ್ತಲರ ಕಾಲದಲ್ಲಿ ಅದ್ಭುತಗಳು ನಡೀತಾ ಇತ್ತು, ಮಹತ್ ಕಾರ್ಯಗಳು ನಡೀತಾ ಇತ್ತು, ಸೂಚಕ ಕಾರ್ಯಗಳು ನಡೀತಾ ಇತ್ತು. ಕಾರಣ ಏನಂತ ಹೇಳಿದ್ರೆ, ಆ ಜನರಿಗೆ ದೇವರ ಮೇಲೆ ನಂಬಿಕೆ ಒಂದು, ಎರಡನೇದಾಗಿ ತಮ್ಮನ್ನ ಸಂಪೂರ್ಣವಾಗಿ ಕರ್ತನಿಗೆ ಅರ್ಪಿಸಿಕೊಳ್ಳುವಂತ ಜನರಲ್ಲಿ ಕಾಣ್ತೀವಿ ನಾವು. ಆಮೆನ್. ಆ ಕಾಲದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರೇಯರಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ಆವಾಗ ಕಾರ್ ಆಗಲಿ, ಬೈಕ್ ಆಗಲಿ ಅಥವಾ ಬಸ್ಸುಗಳಾಗಲಿ ಅವರಿಗೆ ಅವಶ್ಯಕತೆ ಇರಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರು, ಒಂಟೆಗಳ ಮೇಲೋ, ಕತ್ತೆಗಳ ಮೇಲೋ, ಕುದುರೆಗಳ ಮೇಲೋ ಸವಾರಿ ಮಾಡ್ತಾ ಇದ್ರು. ಈಗ ನಮ್ಮಲ್ಲಿ ಏನಾಗಿದೆ, ಎಷ್ಟು ಜ್ಞಾನ ಬಂದಿದೆ ಅಂತ ಹೇಳಿದ್ರೆ, ನಾವು ಸ್ಕೂಟಿ ಇದ್ರೆ ಮಾತ್ರ ಪ್ರೇಯರಿಗೆ ಹೋಗೋದು, ನಾವು ರಿಕ್ಷಾ ಇದ್ರೆ ಮಾತ್ರ ಪ್ರೇಯರಿಗೆ ಹೋಗೋದು, ನಾವು ಕಾರ್ ಇದ್ರೆ ಮಾತ್ರ ಪ್ರೇಯರಿಗೆ ಹೋಗೋದು. ಇಲ್ಲದೆ ಹೋದ್ರೆ ನಮ್ಗೆ ಪ್ರೇಯರಿಗೆ ಹೋಗ್ಲಿಕ್ಕೆ ಆಗಲ್ಲ. ಯಾರು ನಮ್ಮನ್ನ ಕರ್ಕೊಂಡು ಬರ್ಲಿಲ್ಲ ಅಂದ್ರೆ ಪ್ರೇಯರಿಗೆ ಹೋಗಕ್ ಆಗಲ್ಲ. ಆದ್ರೆ ಆ ಕಾಲದಲ್ಲಿ ಆಗಿರ್ಲಿಲ್ಲ. ಎಷ್ಟು ಕಿಲೋಮೀಟರ್ ಆದ್ರೂ ಕೂಡ ಜನರು ಆ ದಾಹದೊಟ್ಟಿಗೆ ಹೋಗ್ತಾ ಇದ್ರು. ಆ ದಾಹ ನೋಡ್ತೀವಿ ನಾವು. 3 ದಿನ ಪರ್ವತ ಪ್ರಸಂಗದಲ್ಲಿ ಜನರು ಕೂತ್ಕೊಳ್ಬೇಕಾದ್ರೆ ಎಷ್ಟೊಂದು ದಾಹ ಇರ್ಬೋದು. ಮನೆ ಚಿಂತೆ ಬಿಟ್ಟು, ಫ್ಯಾಮಿಲಿ ಚಿಂತೆ ಬಿಟ್ಟು, ಮಕ್ಕಳ ಚಿಂತೆ ಬಿಟ್ಟು, ಅಥವಾ ಎಲ್ಲ ಕರ್ಕೊಂಡು ಹೋಗಿಯೋ 3 ದಿನ ಗುಡ್ಡಗಾಡು ಪ್ರದೇಶ, ಪರ್ವತ ಪ್ರದೇಶದಲ್ಲಿ ಕೂತ್ಕೊಂಡು ದೇವರು ವಾಕ್ಯ, ಯಾವ ಮ್ಯೂಸಿಕ್ ಇರಲಿಲ್ಲ, ಯಾವ ಲೈಟ್ ಸಿಸ್ಟಮ್ ಇರಲಿಲ್ಲ, ಟಾರ್ಚ್ ಕೂಡ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಅವರು ಕೇಳ್ತಾ ಇದ್ರಂದ್ರೆ, ನಮ್ಮಗಳಿಗೆ ಎಲ್ಲ ಅವಶ್ಯಕತೆಗಳು ದೇವರು ಕೊಟ್ಟರು ಕೂಡ ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಅವಶ್ಯಕತೆಗಳನ್ನು ದೇವರು ಒದಗಿಸಿದ್ದಾನೆ. ಕಾಲ ಫಾರ್ವರ್ಡ್ ಆಗಿದೆ, ಟೆಕ್ನಾಲಜಿ ಫಾರ್ವರ್ಡ್ ಆಗಿದೆ. ಇದರಲ್ಲಿ ಕೂಡ ನಮಗೆ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಆಗಲ್ಲ. ಆರಾಧನೆಯಲ್ಲಿ ಎಷ್ಟು ಜನ ಮಲಗ್ತಾರೆ ಗೊತ್ತಾ? ಆರಾಧನೆ ನಡೀತಾ ಇರುವಾಗಲೇ ಮಲಗ್ತಾರೆ, ಮೆಸೇಜ್ ಕೇಳ್ತಾ ಇರುವಾಗಲೇ ಕಣ್ಣ ಮುಚ್ಕೊಂಡು ನಿದ್ದೆ ಮಾಡಿರ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಈಗಿನ ಕಾಲವು ಬಹು ಕೆಟ್ಟವುಗಳೆಂದು. ಆದುದರಿಂದ ಕಾಲವನ್ನ ಸುಮ್ಮನೆ ಕಳಕೊಳ್ಳದೆ ಅದನ್ನ ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಎಷ್ಟು ಜನರು ಹೇಳ್ತೀರಾ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರು ಕಾಲವನ್ನ ಸುಮ್ಮನೆ ಕಳ್ಕೊಳ್ಳೋದಿಲ್ಲ. ಎಲ್ಲೋ ಹೋಗಿ ಯಾರ್ದೋ ಮನೆಯಲ್ಲಿ ಪಟ್ಟಂಗ ಹೊಡಿತಾ 2 ಗಂಟೆ 3 ಗಂಟೆ ವೇಸ್ಟ್ ಮಾಡುವವರು ವಿಶ್ವಾಸಿಗಳಲ್ಲ. ಅವಶ್ಯಕತೆ ಇದ್ರೆ ಹೋಗಬೇಕು, ಮಾಡಬೇಕು, ಸುವಾರ್ತೆ ಸಾರೋದಿದ್ರೆ ಸಾರಬೇಕು. ಇಲ್ಲದೆ ಇದ್ರೆ ಮನೆಗಳಲ್ಲಿ ನಿಮ್ಮ ಮೊಣಕಾಲುಗಳನ್ನು ಮಡಚಿ ಸಮಯ ಸಿಕ್ಕಾಗೆಲ್ಲ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ದೇವರ ಮಕ್ಕಳಿಗೆ ದೇವರು ಕೊಟ್ಟಂತ ಒಂದು ವಿಶೇಷವಾದಂತ ಒಂದು ಸಂದರ್ಭ ಅಂದ್ರೆ ಸಮಯ ಸಿಕ್ಕಾಗಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಪ್ರಾರ್ಥನೆ ಮಾಡುವಾಗ ಸಮಯ ಭೇದವಿಲ್ಲದೆ ದೇವರ ಹತ್ರ ಬರ್ತೀವಿ. ಅದು ಮಧ್ಯರಾತ್ರಿ ಆಗಿರ್ಬೋದು, ಬೆಳಗಿನ ಜಾವ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಯಾವ ಭಾಗಗಳಲ್ಲಿ ಹೋದ್ರೂ ಕೂಡ ಸಮಯ ಭೇದವಿಲ್ಲದೆ ನಾವು ದೇವರ ಮುಂದೆ ಮೊಣಕಾಲೂರುವವರಾಗಿರಬೇಕು. ಕಾಲವನ್ನ ಸುಮ್ಮನೆ ಕಳ್ಕೊಳ್ಳೋದು ದೇವರಿಗೆ ಇಷ್ಟ ಇಲ್ಲ. ಆತ್ಮನಿಂದ ಮತ್ತರಾದವರು, ಆತ್ಮನಿಂದ ಅಮಲೇರಿದವರಿಗೆ ಇವೆಲ್ಲ ಆಗೋದಿಲ್ಲ. ಯಾವುದು ತಿರುಗಾಡೋದು, ಏನೋ ಫೋನಲ್ಲಿ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು, ಇವೆಲ್ಲ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಆತ್ಮನಿಂದ ಮತ್ತರಾದವರು ಆತ್ಮನ ಕುರಿತಾಗಿ ಚಿಂತೆ ಮಾಡ್ತಾರೆ. ಏನೇನೋ ಮತ್ತರಾಗೋದಲ್ಲ. ವಾಕ್ಯ ಸ್ಪಷ್ಟವಾಗಿ ಏನ್ ಹೇಳ್ತದೆ ನೋಡ್ರಿ, ಯಾವುದರಿಂದ ಮತ್ತರಾಗಬಾರದು. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಜನರೇ ಕಾಲವನ್ನ ಸುಮ್ಮನೆ ಕಳಕೊಳ್ಳದೆ, ಕಾಲವನ್ನ ವೇಸ್ಟ್ ಮಾಡದೆ ಅದನ್ನ ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನ ವಿಚಾರಿಸಿ. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಬುದ್ಧಿಹೀನರ ಹಾಗೆ ನೀವು ಇರೋದಲ್ಲ. ದೇವರು ಮಕ್ಕಳು ಬುದ್ಧಿಹೀನರಲ್ಲ. ದೇವರು ನಮಗೆ ಜ್ಞಾನ, ವಿವೇಕ, ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಎಲ್ಲರ ಹಾಗೆ ಅವಿವೇಕತನದಿಂದ ವರ್ತಿಸುವಂಥದ್ದಲ್ಲ. ನಮಗೆ ಸತ್ಯವೇದ ಹೇಳ್ಕೊಡತ್ತೆ ನಾವು ಹೆಂಗಿರ್ಬೇಕು.
ನಾವು ಹೇಗೆ ಕಾಲವನ್ನು ಕಳಿಬೇಕು, ಯಾವ ರೀತಿ ಮಾತಾಡಬೇಕು, ಮಾತನಾಡಲಿಕ್ಕೆ ಆಗದೇ ಇರುವ ಸಂದರ್ಭದಲ್ಲಿ ಪವಿತ್ರ ಆತ್ಮನು ತಾನೇ ನಮ್ಮ ಸಂಗಡ ಮಾತನಾಡುತ್ತಾನೆ. ಅಂತಹ ಸಂದರ್ಭಗಳು ದೇವರು ನಮಗೆ ಕೊಟ್ಟಿರುವಾಗ ನಾವು ಬುದ್ಧಿಹೀನರ ಹಾಗೆ ನಡಿಬಾರದು, ಇನ್ನೊಬ್ಬರು ನೋಡಿ ನಮ್ಮನ್ನು ಹೇಳುವ ಹಾಗೆ ನಾವು ಇರಬಾರದು. ದೇವರು ನಮಗೆ ಕಲಿಸಿಕೊಟ್ಟಿದ್ದಾನೆ, ದೇವರು ತನ್ನ ಮಾದರಿ ಜೀವಿತವನ್ನು ನಮಗೆ ಕೊಟ್ಟಿದ್ದಾನೆ. ಏನು ಮಾಡಬೇಕು, ಏನು ಮಾಡಬಾರದು, ಯಾವ ಆಜ್ಞೆಯನ್ನು ಪಾಲಿಸಬೇಕು, ಯಾವುದನ್ನು ಮಾಡಬಾರದು ಎನ್ನುವುದು ದೇವರು ಸ್ಪಷ್ಟವಾಗಿ ಈ ಸತ್ಯವೇದದಲ್ಲಿ ನಮಗೆ ದೇವರು ತಿಳಿಸಿಕೊಟ್ಟಿದ್ದಾರೆ. ಆಮೆನ್. ನನ್ನನ್ನು ಕೇಳುವಂತಹ ಪ್ರೀತಿಯ ದೇವರ ಮಕ್ಕಳೇ, ಬುದ್ಧಿಹೀನರಾಗಿ ನಡೆದುಕೊಳ್ಳದೆ ಜ್ಞಾನವಂತರಾಗಿ ನಡೆದುಕೊಳ್ಳ್ರಿ. 4 ಜನರ ಮಧ್ಯೆ ಮಾತನಾಡುವಾಗ ನಿಮ್ಮ ಮಾತು ತೂಕವುಳ್ಳದಾಗಿರಬೇಕು, ನಿಮ್ಮ ಮಾತು ಬೆಲೆ ಉಳ್ಳದಾಗಿರಬೇಕು. ಕೆಲವರು ಮಾತಾಡ್ತಾರೆ, ಏನು ಮಾತಾಡ್ತಿದ್ರು ಅಂತ ಅವರಿಗೆ ಗೊತ್ತಿಲ್ಲ, ಇನ್ನು ನಮಗೆ ಗೊತ್ತಾಗೋದು? ಎಲ್ಲಿ ತಲೆ ಎಲ್ಲಿ ಬುಡ ಅವರಿಗೆ ಗೊತ್ತಿಲ್ಲ, ಮಾತಾಡ್ತಿರ್ತಾರೆ. ಆ ಮಾತಲ್ಲ, ನೀನು 2 ಮಾತಾಡಿದ್ರು ಅದಕ್ಕೆ ಬೆಲೆ ಬರಬೇಕು. ಸ್ವಾಮಿ ಅವ್ರು ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ, ಯೇಸು ಸ್ವಾಮಿ ಅವರು ಸಮಯ ಬಂದಾಗೆಲ್ಲ ಮಾತನಾಡ್ತಾ ಇದ್ರು. ಸದ್ದುಕಾಯರು, ಪರಿಸಾಯರು, ಅಲ್ಲಿನ ಜನರು ಯೇಸು ಸ್ವಾಮಿಯನ್ನ ಹೇಗಾದ್ರೂ ಮಾಡಿ ಸಿಕ್ಕಿಸಿ ಹಾಕ್ಕೊಳ್ಬೇಕು, ಹೇಗಾದ್ರೂ ಮಾಡಿ ಯೇಸು ಸ್ವಾಮಿಯ ಮೇಲೆ ತಪ್ಪು ಹೊರಿಸಬೇಕು ಅಂತ ಸಮಯ ನೋಡ್ಕೊಂಡು ಬರ್ತಾ ಇದ್ರು, ಕಾಲ ನೋಡ್ಕೊಂಡು ಬರ್ತಾ ಇದ್ರು, ಸಂದರ್ಭ ನೋಡ್ಕೊಂಡು ಬರ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಆತನು ಸಮಯೋಚಿತವಾಗಿ ಕಾಲಕ್ಕೆ ತಕ್ಕ ಹಾಗೆ, ಆ ಒಂದು ಸನ್ನಿವೇಶಕ್ಕೆ ತಕ್ಕ ಹಾಗೆ ಮಾತುಗಳನ್ನು ಆಡ್ತಾ ಇದ್ರು. ಕಾರಣ ಅವರಿಗೆ ಗೊತ್ತು ಈ ಜನರ ಸ್ವಭಾವ. ಇವತ್ತು ನಾವು ಮನುಷ್ಯರಾದರೂ ಕೂಡ ನಮ್ಮ ಒಳಗಡೆ ವಾಸ ಮಾಡುವವನು ಪವಿತ್ರಾತ್ಮನು. ನಾವಾಗಿ ಮಾತನಾಡೋದಲ್ಲ, ನಮ್ಮ ಮಾತುಗಳನ್ನ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡ್ಬೇಕು. ಆಗ ಎಲ್ಲಿ, ಹೇಗೆ, ಏನು ಮಾತನಾಡಬೇಕನ್ನೋದನ್ನ ಪವಿತ್ರಾತ್ಮನ ತಿಳಿಸಿಕೊಡ್ತಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಕರೆಕ್ಟಾಗಿ ನಿಮಗೆ ಆಜ್ಞಾಪಿಸ್ತಾ ಇದೆ, ಬುದ್ಧಿಹೀನರಾಗಿ ಮಾತಾಡಬೇಡ್ರಿ, ಜ್ಞಾನ ಉಳ್ಳವರಾಗಿ ಮಾತಾಡ್ರಿ. ಯಾವಾಗಲೂ ನಿಮ್ಮ ಮೈಂಡಲ್ಲಿ ಆತ್ಮನಿಂದ ಅಮಲೇರಿದವರಾಗಿರಬೇಕು. ನಿಮ್ಮ ಮನಸ್ಸು ಪವಿತ್ರಾತ್ಮನಿಗೆ ಒಳಪಟ್ಟಿರಬೇಕು. ಸ್ವಲ್ಪ ಟೈಮ್ ನೋಡ್ರಿ, ಪವಿತ್ರಾತ್ಮನಿಂದ ಲೋಕದ ಈಚೆ ಬಂದು ಸ್ವಲ್ಪ ಲೋಕದ ಪ್ರಕಾರ ಇರ್ರಿ ನೋಡಿ, ಪೂರ್ತಿ ನಿಮ್ದೆಲ್ಲ ಹಾಳಾಗುತ್ತೆ. ಎಲ್ಲಿಯವರೆಗೆ ಪವಿತ್ರಾತ್ಮನನ್ನೇ ನೋಡ್ರಿ, ಸ್ನಾನ ಮಾಡುವಾಗ, ಅಡಿಗೆ ಮಾಡುವಾಗ, ಕಸ ಗುಡಿಸುವಾಗ, ಆತ್ಮರೇ, ಪವಿತ್ರ ಆತ್ಮರೇ ಏನಾದರೂ ನನಗೆ ತಿಳಿಸಿಕೊಡಿ, ಪವಿತ್ರ ಆತ್ಮರೇ ನನ್ನ ಬಿಟ್ಟು ಹೋಗ್ಬೇಡ್ರಿ, ಪವಿತ್ರ ಆತ್ಮನೇ ಗೈಡ್ ಮೀ, ಹೋಲಿ ಸ್ಪಿರಿಟ್ ಗೈಡ್ ಮೀ ಹೇಳ್ತಾ ಇರಿ. ನೋಡ್ರಿ, ಅದೇ ವೇಗದಲ್ಲಿ ಹೋಗ್ತೀರಿ. ಆ ಕಾಣೋದೆಲ್ಲ ಅದ್ಭುತ ಅನ್ಸುತ್ತೆ, ನಡೆಯೋದೆಲ್ಲ ಸರಿಯಾದದ್ದು ಅನ್ಸುತ್ತೆ. ನಿಮ್ಮ ಮಧ್ಯದಲ್ಲಿ ಏನೆಲ್ಲ ಟೆನ್ಷನ್ ಬಂದ್ರು ನಿಮಗೆ ಟೆನ್ಷನ್ ಅನ್ಸೋದಿಲ್ಲ. ಕಾರಣ ನೀವು ಪವಿತ್ರ ಆತ್ಮನಿಂದ ಅಮಲೇರಿದವರಾಗಿ ಮಾತಾಡ್ತಾ ಇದ್ದೀರಿ. ಯಾವಾಗ ನೀವು ಸ್ವಲ್ಪ ಲೋಕದ ಪ್ರಕಾರ, ಸ್ವಲ್ಪ ಈ ಲೋಕದ ಎಲ್ಲ ಕಾರ್ಯಗಳ ಕುರಿತಾಗಿ ನೀವು ಮನಸ್ಸು ಕೊಟ್ರೆ, ಹೋದ್ರೆ ನಿಮ್ ನೋಡ್ರಿ ಏನಾಗುತ್ತೆ ನೋಡ್ರಿ, ಸ್ವಲ್ಪ ಪ್ರಾರ್ಥನೆ ಬಿಟ್ಟು ನೋಡ್ರಿ ಏನಾಗುತ್ತೆ ನೋಡ್ರಿ, ನಿಮ್ಮ ಜೀವಿತವನ್ನ ಅದು ಹಾಳು ಮಾಡುವಂಥದ್ದಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ಆತ್ಮನಿಂದ ಅಮಲೇರಿರಬೇಕು. ದಿನದ ಎಲ್ಲ ಸಮಯಗಳಲ್ಲಿ, ಕೆಲಸ ಮಾಡುವಾಗ, ನಾವು ಉದ್ಯೋಗ ಮಾಡುವ ಸ್ಥಳಗಳಲ್ಲಿ, ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ, ನಾವು ಸೇವೆ ಮಾಡುವ ಸ್ಥಳಗಳಲ್ಲಿ, ನಾವು ಮನೆಯಲ್ಲಿರುವಾಗಲೂ ಬೇಡದ ಸುಮ್ಮನೆ ಟೈಮನ್ನು ಕಳೆಯದೆ, ಸುಮ್ಮನೆ ಮಾತನಾಡದೆ, ಮನೆಗೆ ನಾವು ತಿರುಗದೆ, ನಮ್ಮ ಮನೆಯಲ್ಲಿ ಕುಳಿತು ಮೊಣಕಾಲು ಹಾಕಿ ನೋಡ್ರಿ, ಅದರ ಸಂತೋಷನೇ ಬೇರೆ ಆಗಿರುತ್ತೆ. ಮೊಣಕಾಲು ಹಾಕಿ ನೋಡ್ರಿ, ಅದರ ಅನುಭವನೇ ಬೇರೆ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಮೊಣಕಾಲು ಹಾಕಿ ನೋಡ್ರಿ, ನಿನ್ನ ಅವಶ್ಯಕತೆಗಳೇ ಬೇರೆ. ನೀನು ಕೇಳುವ ಮೊದಲು ದೇವರದನ್ನು ಒದಗಿಸುವವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಓದೋಣ ಮುಂದೆ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ. ಇದು ಆಜ್ಞೆ ದೇವರದ್ದು. ಮದ್ಯಪಾನ ಮಾಡಿ ನೀವೇನಾಗಬಾರದು, ಏನಾಗಬಾರದು. ಮದ್ಯಪಾನ ಮಾಡಿ ಮತ್ತರಾದ್ರೆ ಅವ್ರಿಗೆ ಎಲ್ಲಿದ್ದೀನಿ ಅಂತ ಗೊತ್ತಾಗಲ್ಲ. ಅದೊಂಥರ ಅಮಲೆ ಇರೋದು, ಅದೊಂಥರ ಏನೋ ಅಮಲೆ ಇರುತ್ತೆ. ಆವಾಗ ನೋಡ್ರಿ, ಅವರು ಸೆಲ್ಫ್ ಆಗಿ ಮಾತಾಡ್ತಾರೆ. ಏನೋ ಯಾರು ಬೇಕಂತಿಲ್ಲ ಅವ್ರಿಗೆ ಮಾತಾಡ್ಲಿಕ್ಕೆ. ಮದ್ಯಪಾನ ಮಾಡಿದವರನ್ನ ನೋಡ್ರಿ, ಅವ್ರು ಮಾತನಾಡುವಾಗ ವ್ಯಕ್ತಿಗಳು ಬೇಕಂತಿಲ್ಲ, ಅವರಾಗಿ ಅವರೇ ಮಾತಾಡ್ತಾರೆ. ನಾನೀಗ ನೋಡು ಹೆಂಗ್ ಮಾಡ್ತೆ ನೋಡು, ಈಗ ಹೋಗ್ತೀನಿ, ಎಲ್ಲರನ್ನ ಫಿನಿಶ್ ಮಾಡಿ ಬರ್ತೀನಿ. ಅವ್ರು ಮಾತನಾಡುವ ರೀತಿ ವಿಚಿತ್ರವಾಗಿರುತ್ತೆ. ನಾವು ಸಣ್ಣ ಪ್ರಾಯದಿಂದ ಈ ಒಂದು ಹಳ್ಳಿಯಲ್ಲಿ ನೋಡ್ತೀವಿ,
ಎಲ್ಲ ಮದ್ಯಪಾನ ಮಾಡಿದವರು ಅನೇಕರನ್ನ ನಾವು ನೋಡಿದ್ದೀವಿ. ಅವರು ಮಾತನಾಡುವ ರೀತಿ ಎಲ್ಲೂ ಇಲ್ಲದ ಧೈರ್ಯ ಅಮಲೇರಿದಾಗ ಬರುತ್ತೆ, ಎಲ್ಲೂ ಇಲ್ಲದಂತಹ ಅವರ ಹಿಸ್ಟ್ರಿ ಅಮಲೇರಿದಾಗ ಬರುತ್ತೆ. ಅವರ ಹಿಸ್ಟ್ರಿ ಮಾತಾಡ್ತಾರೆ, ಬೇರೆಯವ್ರ ಹಿಸ್ಟ್ರಿ ಮಾತಾಡ್ತಾರೆ. ಅಮಲೇರಿದಾಗ ನೋಡ್ಬೇಕು ಅವರು ಮಾತನಾಡುವ ಚಂದ. ಮತ್ತರಾಗಿರ್ತಾರೆ. ಮದ್ಯಪಾನವನ್ನ ಕುಡಿದು ಅವರ ಶರೀರ ಪೂರ್ಣ ಮತ್ತವಾಗಿರುತ್ತೆ. ಆಮೆನ್. ಅದಕ್ಕೆ ದೇವರ ಆತ್ಮನು ಏನ್ ಹೇಳ್ತಾನೆ, ಮದ್ಯಪಾನದಿಂದ ಮತ್ತರಾಗಬೇಡ್ರಿ, ಆತ್ಮನಿಂದ ಮತ್ತರಾಗಿರಿ. ಹಾಲೆಲೂಯ. ಆತ್ಮನಿಂದ ಮತ್ತರಾದ್ರೆ ಅನ್ಯ ಭಾಷೆ ಬರುತ್ತೆ. ಆಮೇಲೆ ಸ್ತುತಿ ಸ್ತೋತ್ರಗಳು ನಿನ್ನ ಒಳಗಡೆ ಬರುತ್ತೆ. ಆಮೇಲೆ ಹೊಸ ಹೊಸ ಹಾಡುಗಳು ನಿನ್ನಲ್ಲಿ ಹುಟ್ಟಿಕೊಳ್ಳುತ್ತೆ. ಕೀರ್ತನೆಗಳು ಬಾಯ್ಪಾಠ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೋ ಸಂಗೀತಗಳು, ಹಾಡುಗಳು, ಕುಳಿತರು ನಿಂತರು ಹಾಡನ್ನೇ ಹಾಡ್ತಾ ಇರ್ತೀರಿ. ಕಾರಣ ನೀವೀಗ ಮತ್ತರಾಗಿರೋದು ಆತ್ಮನಿಂದ ಮತ್ತರಾಗಿದ್ದೀರಿ. ಆಮೆನ್. ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಮದ್ಯಪಾನದಿಂದ ಮತ್ತರಾಗಬೇಡ್ರಿ, ಅದು ನಿಮಗೇನು ಕೊಡೋದಿಲ್ಲ. ಒಬ್ಬ ವ್ಯಕ್ತಿ ಸೋಮವಾರದಿಂದ ಗುರುವಾರದವರೆಗೂ ಕುಡ್ದು ಸಿಗರೇಟ್ ಸೇದಿ ಕುಡ್ದು ಮಲ್ಕೊಂಡ್ರೆ ಶುಕ್ರವಾರ ಅನ್ಸುತ್ತೆ, ಯಾಕೆ ಹೀಗೆಲ್ಲ ಮಾಡಿದ್ನೋ ಏನು, ಮಾಡಲೇಬಾರ್ದಿತ್ತು, ವೇಸ್ಟ್. ಏನಾದರೂ ಸಿಕ್ಕಿತಾ? ಪೂರ ಹಣ ಖಾಲಿ ಆಯಿತು, ಗೌರವ ಹಾಳಾಯಿತು, ಆಮೇಲೆ ಶರೀರ ಹಾಳಾಯಿತು, ಎಷ್ಟು ನಷ್ಟ ಆಯಿತು. ಅದೇ ಪವಿತ್ರಾತ್ಮನಿಂದ ನೀನು ತುಂಬಿಸಲ್ಪಟ್ರೆ, ಆತ್ಮನಿಂದ ನೀನು ಓಲಾಡಿದರೆ, ಆತ್ಮನಿಂದ ನೀನು ಅಮಲೇರಿದರೆ, ನಿನ್ನ ಮನೆಯಲ್ಲಿ ಹೊಸ ಕಾರ್ಯಗಳು ಪ್ರಾರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿನ್ನ ಕುಟುಂಬದಲ್ಲಿ ಹೊಸ ವಿಷಯಗಳು ತಲೆದೋರ್ಲಿಕ್ಕೆ ಪ್ರಾರಂಭವಾಗುತ್ತೆ. ನಿನ್ನ ಎಲ್ಲ ವಿಷಯಗಳಲ್ಲಿ, ಎಲ್ಲ ಭಾಗಗಳಲ್ಲಿ ದೇವರ ಆತ್ಮನ ಅಭಿಷೇಕ ಚಲಿಸಲಿಕ್ಕೆ ಪ್ರಾರಂಭವಾಗುತ್ತೆ. ಆದ್ರಿಂದ ದೇವರ ಮಕ್ಕಳೇ, ನಾವು ಈ ಲೋಕದಲ್ಲಿ ಕೊಡುವಂತ ಮದ್ಯಪಾನದಿಂದಲೋ, ಸಿಗರೇಟಿನಿಂದಲೋ ಅಥವಾ ಬೇರೆ ಯಾವುದೋ ಒಂದು ಮಾದಕ ವಸ್ತುಗಳಿಂದ ಅಮಲೇರಿದವರು ಆಗಬಾರದು. ನಾವೇನು ಮಾಡಬೇಕು? ಆತ್ಮನಿಂದ ಮತ್ತರಾಗಿರಬೇಕು. ಆಮೆನ್. ಅದರಿಂದ ಏನಾಗುತ್ತೆ? ಮದ್ಯಪಾನ ತಗೊಂಡ್ರೆ ಏನಾಗುತ್ತಂತೆ? ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಏನು ಹುಟ್ಟುತ್ತೆ? ಅದಕ್ಕೆ ಇನ್ನೂ ವರ್ಡ್ಸ್ಗಳು ಬೇರೆ ಇದೆ. ಬೇಡ, ಓಡಿಸ್ಬೇಡ, ಒಂದೇ ಸಾಕು, ದೇವ್ರು ಕೊಟ್ಟು ಓಡಿಸೇ ಸಾಕು. ಆಮೇನ್. ಇನ್ನು ಬೇಕಾದಷ್ಟು ವರ್ಡ್ಗಳಿದೆ. ಮದ್ಯಪಾನದಿಂದ ಸ್ವಗೌರವ ಕಳ್ಕೊಳ್ತೀರಾ, ಕೆಟ್ಟದನ್ನ ಮಾಡಿ. ಈಗ ಪಾಸ್ಟ್ರಿಗೆ ಗೊತ್ತಿಲ್ಲದೆ, ವಿಶ್ವಾಸಿಗಳಿಗೆ ಗೊತ್ತಿಲ್ಲದೆ ನೀನು ಹೋದ್ರು, ಪವಿತ್ರಾತ್ಮನಿಗೆ ಗೊತ್ತಿರುತ್ತಾನೆ, ಆತ್ಮನಿಗೆ ಗೊತ್ತಿದೆ. ನಾನು ದೇವರಿಗೆ ವಿರುದ್ಧವಾಗಿ, ದೇವರಿಗೆ ಕಣ್ಣು ಮುಚ್ಚಾಲೆ ಆಟ ಆಡ್ಲಿಕ್ಕೆ ಆಗೋದಿಲ್ಲ. ಮನುಷ್ಯರಿಗೆಲ್ಲ ಕಣ್ಣು ಮುಚ್ಚಾಲೆ ಮಾಡಬಹುದು. ಆಮೆನ್. ನೋಡುವ ಒಬ್ಬ ದೇವರು, ಆತನ ಆತ್ಮನಿಂದ ನಿನ್ನ ಹತ್ರ ಬರಬೇಕಾದ್ರೆ, ನೋಡ್ರಿ, ದೇವರ ಆತ್ಮ ನಿನ್ನ ಒಳಗಡೆ ಇರುವಾಗ ನೀನು ಬೇಡದ ಸಂಗತಿಗಳನ್ನ ಮಾಡ್ತಾ ಇದ್ರೆ ದೇವರ ಆತ್ಮ ನೋಡಿ ಸುಮ್ಮನೆ ಇರ್ತಾನ? ಅದಕ್ಕೆ ಹೇಳೋದು, ಆತ್ಮನನ್ನ ದುಃಖ ಪಡಿಸ್ಬೇಡ್ರಿ. ಆತ್ಮನನ್ನ ಏನು ಮಾಡಬೇಡ್ರಿ? ದುಃಖ ಪಡಿಸ್ಬೇಡ್ರಿ. ದೇವರ ಆತ್ಮನು ನಿಮ್ಮೊಳಗಡೆ ಇದ್ದಾನೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈಗ ನೀವೇನು ಮಾಡಬೇಕು? ಆ ಆತ್ಮನಿಂದ ತುಂಬಿ ಓಲಾಡಬೇಕು. ಆತ್ಮನಿಂದ ತುಂಬಿ ಓಲಾಡುವಾಗ ನೀನು ಎಲ್ಲರಾಗಿರೋದಿಲ್ಲ. ನಿನ್ನ ಆಕ್ಟಿವಿಟೀಸ್ಗಳು ಬೇರೆ ಆಗಿರುತ್ತೆ, ನಿನ್ನ ಮಾತುಗಳು ಬೇರೆ ಆಗಿರುತ್ತೆ, ಸ್ವಭಾವಗಳು ಬೇರೆ ಆಗಿರುತ್ತೆ, ತಗ್ಗಿಸಿಕೊಳ್ಳುವಿಕೆನೇ ಬೇರೆ ಆಗಿರುತ್ತೆ. ಅದಕ್ಕೆ ದೇವರು ಸ್ಪಷ್ಟವಾಗಿ ಆಜ್ಞಾಪಿಸ್ತಾ ಇದ್ದಾರೆ, ನೀನೇನು ಮಾಡಬೇಡ್ರಿ? ಮದ್ಯಪಾನದಿಂದ ಮತ್ತರಾಗಬೇಡ್ರಿ, ಪಟಿಂಗತನವು ಹುಟ್ಟುತ್ತೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು, ಪವಿತ್ರಾತ್ಮ ಭರಿತ, ಹೇಳ್ರಿ, ಪವಿತ್ರಾತ್ಮ ಭರಿತರಾಗಿದ್ದು, ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ಒಂದು ನಿಮಿಷ ಹೇಳ್ರಿ. ಪವಿತ್ರಾತ್ಮ ಭರಿತರಾಗಿದ್ದು, ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಬಲಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ಏನ್ ಮಾಡ್ಬೇಕಂತೆ? ಒಬ್ಬರಿಗೊಬ್ಬರು ಮಾತಾಡ್ಕೊಳ್ಬೇಕು. ಒಬ್ಬರಿಗೊಬ್ಬರು ಫೋನ್ ಎತ್ತಿದಾಗ, ನಿಂಗೆ ಗೊತ್ತಾ ಪಾಸ್ಟರ್ ಹಂಗ್ ಮಾಡ್ರು, ಅದು ಬೇಡ. ಆತ್ಮಭರಿತವಾಗಿ ಮಾತಾಡ್ರಿ. ನೀನು ಯಾವ ಕೀರ್ತನೆ ಓದಿದೆ? ನಾನಿಷ್ಟು ಓದಿದೆ. ನೀನೆಷ್ಟು ಬೈಬಲ್ ಓದಿದೆ? ನಾನಿಷ್ಟು ಬೈಬಲ್ ಓದಿದೆ. ಎಷ್ಟು ಗಂಟೆ ನಿಮ್ಮ ಮನೇಲಿ ಪ್ರೇಯರ್ ಮಾಡಿದ್ರಿ? ಇಷ್ಟು ಗಂಟೆ. ನಮ್ಮ ಮನೇಲಿ ಇಷ್ಟು ಗಂಟೆ ಪ್ರೇಯರ್ ಮಾಡಿದ್ವಿ. ವಾಕ್ಯ, ನನ್ಗೆ ಈ ವಾಕ್ಯ ನೆನಪ. ಇಬ್ರು ಮಾತನಾಡುವಾಗ ಮರಿಯಳು ಎಲಿಜಬೆತ್ ತರ ಆಗ್ಬೇಕು. ಅವರಿಬ್ರು ಸಂಧಿಸುವಾಗ ಗರ್ಭದಲ್ಲಿದ್ದ ಮಗು ಕುಣಿತಂತೆ. ಈಗಿನ ವಿಶ್ವಾಸಿಗಳು ಮಾತಾಡಿದ್ರೆ ಗರ್ಭದಲ್ಲೇ ಸತ್ತೋಗುತ್ತೆ.
ಕಾರಣ ಮಾತುಗಳು ಅಷ್ಟು ಕಠೋರವಾಗಿ ಕಠಿಣವಾಗಿ, ದೇವ್ರ ಮಕ್ಕಳೇ. ಆದ್ರೆ ಆ ಕಾಲದಲ್ಲಿ ಅವರಿಬ್ಬರು ಸಂಧಿಸಿದಾಗ ಮಕ್ಕಳುಗಳು, ಹೊಟ್ಟೆ ಒಳಗಡೆ ಇದ್ದ ಮಕ್ಕಳುಗಳು ಅವುಗಳು ಆಕ್ಟಿವಿಟಿ ಆದುವಂತೆ, ಅವುಗಳು ಕೂಡ ಚಲಿಸ್ಲಿಕ್ಕೆ ಪ್ರಾರಂಭವಾಯಿತು ಎನ್ನುವುದಾಗಿ ನಾವು ಕಾಣ್ತೇವೆ. ಆಮೆನ್. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನೀನು ಆತ್ಮನಿಂದ ಭರಿತನಾಗಿ, ಪವಿತ್ರಾತ್ಮನಿಂದ ಭರಿತಾಗಿ ಕೀರ್ತನೆಗಳನ್ನ, ಸಂಗೀತಗಳನ್ನ, ಆತ್ಮ ಸಂಬಂಧವಾದ ವಿಚಾರಗಳನ್ನ ಮಾತನಾಡಬೇಕು. ಯಾವಾಗ ನೋಡಿದ್ರು ಬಯಸ್ಕೊಳ್ತಾ ಇರೋದಲ್ಲ, ಬಿಟ್ಬಿಡ್ರಿ ಅದನ್ನ. ಈಗ ನೀವು ಅಮಲ ಇರಬೇಕು. ಯಾವುದರಿಂದ? ಇದರಿಂದ ಅಲ್ಲ ಅಮಲ ಇರೋದು, ಅದರಿಂದ ಪಟಿಂಗತನ ಹುಟ್ಟುತ್ತೆ. ಇದು ಬೇಡ. ಆತ್ಮ ಭರಿತರಾದಾಗ ನೀವು ಅಮಲೇರಿದಿ ಓಲಾಡಬೇಕು. ಯಾವುದ್ರಲ್ಲಿ? ಪವಿತ್ರಾತ್ಮನಿಂದ. ಆಮೆನ್. ಹಾಲೆಲೂಯ, ಹಾಲೆಲೂಯ. ನೀವು ಸುಮ್ಮನೆ ದುಡ್ಡು ಕೊಟ್ಟು ಕುಡಿಬೇಡ್ರಿ, ಹಾಳಾಗತ್ತೆ. ದುಡ್ಡು ಕೊಡದೆ ಒಂದಿದೆ, ಯೆಶಾಯ 55ಕ್ಕೆ ಬನ್ರಿ. ದುಡ್ಡು ಕೊಡದೇನೆ ನಿಮ್ಗೊಂದು ಕೊಡ್ಲಿಕ್ಕೆ ಹೋಗ್ತಾರೆ ದೇವರು. ₹1 ಖರ್ಚು ಮಾಡಬೇಡ್ರಿ, ಆದ್ರೂ ನೀವು ಓಲಾಡ್ತೀರಿ. ಆಮೆನ್. ₹1 ಖರ್ಚಿಲ್ಲದೆ ನೀವು ಅಮಲೇರಿ ಓಲಾಡ್ತಿರ್ತೀರಿ. ಸುಮ್ಮನೆ ದುಡ್ಡು ಕೊಟ್ಟು ಯಾಕೆ ಓಲಾಡ್ತೀರಿ? ದುಡ್ಡು ಕೊಟ್ಟು ರೋಡ್ ಮೇಲೆ ಯಾಕೆ ಬೀಳ್ತೀರಿ? ದುಡ್ಡು ಕೊಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಯಾಕೆ ಮಲಗೋದು? ಬೇಡ, ಆ ಅಮಲು ಬೇಡ. ಇನ್ನೊಂದು ದೇವ್ರು ದುಡ್ಡು ಕೊಡದೆ ಕೊಡ್ತಾನೆ. ಯೆಶಾಯ 55ನೇ ಅಧ್ಯಾಯ ಓದ್ರಿ. ಎಲೈ ಬಾಯಾರಿದ ಸಕಲ ಜನರೇ, ಹೇ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಆಮೆನ್. ಏನ್ ಕೇಳ್ತಾ ಇದ್ದಾರೆ? ದೇವ್ರು ಏನ್ ಹೇಳ್ತಾ ಇದ್ದಾರೆ? ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಫಾದರ್, ಮದರ್ಸ್, ಚಿಲ್ಡ್ರನ್, ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ? ಎಲೆ ಬಾಯಾರಿದ ಸಕಲ ಜನರೇ, ಸಕಲ ಜನರೇ. ಇದ್ರಲ್ಲಿ ಏನು ಆ ಜಾತಿ ಈ ಜಾತಿ, ಅವರು ಇವರು, ಮೇಲೆ ಕೆಳಗೆ, ಕಪ್ಪು ಬಿಳಿ, ಹಣ ಇದ್ದವನು ಹಣ ಇಲ್ಲದವನಂತ ಏನಿಲ್ಲ, ಏನು ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಏನು? ಎಲೆ ಸಕಲ ಬಾಯಾರಿದ ಜನರೇ, ನೀರಿನ ಬಳಿಗೆ ಬನ್ನಿರಿ. ಎಲ್ಲಿಗೆ ಬರಬೇಕು? ಯಾರ್ ನೀರು? ಯೇಸು ಸ್ವಾಮಿ. ಜೀವ ಜಲದ ಹೊರತೆ ಯಾರು? ಗಟ್ಟಿಯಾಗಿ ಶಬ್ದ ತೆಗೆದು ಹೇಳ್ರಿ. ಜೀವ ಜಲದ ಹೊರತೆ ಯಾರು? ಯೇಸುವಿನ ಬಳಿಗೆ ಬನ್ನಿರಿ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ. ಡೋಂಟ್ ವರಿ. ದುಡ್ಡಿಲ್ಲ ಅಂದ್ರೆ ಬೇಡ, ನೀವೇನು ನಮ್ಗೆ ₹1 ಕೊಡ್ಬೇಡ್ರಿ, ಏನು ಬೇಡ, ದಶಮಾಂಶ ಬೇಡ, ಕಾಣಿಕೆ ಬೇಡ, ಏನು ಬೇಡ, ನೀವು ಬನ್ರಿ. ಎಲ್ಲಿ ಬರ್ಬೇಕು? ನಾ ಬರ್ತಿದ್ದೆ, ₹1 ಇಲ್ಲ, ನನ್ನ ಹತ್ರ ಕಾಣಿಕೆ ಹಾಕ್ಲಿಕ್ಕೆ ₹10 ಇಲ್ಲ. ದೇವ್ರು ಹೇಳ್ತಾನೆ, ಹಣ ಇಲ್ಲದವನು ಬರ್ಲಿ, ಹಣ ಇದ್ದವನು ಬರ್ಲಿ. ಆಮೆನ್. ನೋ ಪ್ರಾಬ್ಲಮ್. ಹಣ ಇಲ್ಲ ಅಂತ ನೀನ್ ಮನೇಲಿ ಕುತ್ಕೋಬೇಡ, ಹಣ ಇಲ್ಲ ಅಂತ ಯೋಚನೆ ಮಾಡಬೇಡ. ನಾನು ನಿನ್ನ ಹತ್ರ ಹಣ ಕೇಳಲ್ಲ, ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಆಮೆನ್. ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಏನು? ಹಣ ಇಲ್ಲದವನು ಬರ್ಲಿ. ಬನ್ನಿರಿ, ಬನ್ನಿರಿ, ಕೊಂಡುಕೊಳ್ಳಿರಿ, ತಗೊಳ್ರಿ, ಉಣ್ಣಿರಿ, ಉಣ್ರಿ, ಬಂದು ಕುಡೀರಿ, ವೆಯ್ಟ್ ತಗೊಳ್ರಿ, ಎಷ್ಟು ಬೇಕಾದ್ರೆ ಅಮಲೇರ್ರಿ. ₹1 ಕೇಳಲ್ಲ ನಿಮ್ಮ ಹತ್ರ. ಆಮೆನ್, ಆಮೆನ್. ಟೋಟಲಿ ನೀವು ಆತ್ಮನಿಂದ ಭರಿತರಾಗಬೇಕು. ಟೋಟಲಿ ನೀವು ಅಮಲೇರ್ಬೇಕು. ಯಾವುದ್ರ ಅಮಲು? ಯಾವುದ್ರ ಅಮಲು? ಕೆಟ್ಟದ್ರ ಅಮಲ ಅಲ್ಲ. ಜೀವ ಜಲದ ಹೊರತೆಯಾಗಿರುವ ಯೇಸುವಿನ ಅಮಲು ನಿಮ್ಮ ಒಳಗಡೆ ಬಂದಾಗ, ಆ ಪವಿತ್ರ ಆತ್ಮನಿಂದ ಪ್ರೇರಿತರಾದ್ರೆ ಜೀವಿತದಲ್ಲಿ ನಮ್ಮನ್ನ ಮಾರ್ಪಡಿಸಿಕೊಳ್ಳಿಕ್ಕೆ ಸಾಧ್ಯ. ಆಮೆನ್, ಆಮೆನ್. ಎಲೇ ಸಕಲ ಬಾಯಾರಿದ ಜನರೇ, ಒಬ್ರಿಗಂತ ಹೇಳಲಿಲ್ಲ, ಒಂದು ಧರ್ಮವನ್ನ ಕುರಿತಾಗಿ ದೇವರು ಹೇಳಲಿಲ್ಲ, ಒಂದು ಜಾತಿಯನ್ನ ಕುರಿತು ದೇವರು ಹೇಳಿಲ್ಲ. ಯಾರಿಗೆಲ್ಲ ದೇವರ ಕುರಿತು ಹಸಿವೆ ಇದೆಯೋ, ಯಾರಿಗೆಲ್ಲ ದೇವರ ಕುರಿತು ಬಾಯಾರಿಕೆ ಇದೆಯೋ, ನೀವೇನ್ ಮಾಡ್ಬೇಕು? ಬನ್ರಿ. ಹಣ ತರಲಿಲ್ಲ ಅಂದ್ರೆ ಚಿಂತೆ ಇಲ್ಲ, ಹಣ ಇಲ್ಲ ಅಂದ್ರೆ ಚಿಂತೆ ಇಲ್ಲ, ನೀವು ಬನ್ರಿ. ಫಸ್ಟ್ ಎಲ್ಲಿನ? ನೀರಿನ ಬಳಿಗೆ ಬನ್ನಿರಿ. ಆ ನೀರು ಯೇಸು ಆಗಿದ್ದಾರೆ. ಆಮೆನ್. ನೀರಿನ ಬಳಿಗೆ ಬನ್ರಿ, ಕುಡೀರಿ, ತಕ್ಕೊಳ್ರಿ, ಸೇವಿಸಿರಿ, ಅಮಲಾಗಿ. ಯಾವುದರಲ್ಲಿ? ಆತ್ಮನಿಂದ ಅಮಲಾಗಿರಿ. ಆಮೆನ್. ಓದ್ರಿ. ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದಕ್ಕೆ ಹಣವನ್ನ ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನ ವೆಚ್ಚ ಮಾಡುವುದೇಕೆ? ಏಕೆ? ಆಹಾರ ಅಲ್ಲ ಅದು ನಿಮ್ಗೆ, ಆದ್ರೂ ದುಡ್ಡು ಕೊಟ್ಟು ಕುಡಿತೀರಿ. ಆಹಾರ ಅಲ್ಲ ಅದು, ದುಡ್ಡು ಕೊಟ್ಟು ರೈಲ್ವೆ ಹೋಗಿ ಬಿಡ್ತೀರಿ.
ಹೊಗೆ ಹೋಗ್ತಾ ಇರುತ್ತೆ. ಕೆಲವ್ರು ನೋಡ್ಬೇಕು 24 ಗಂಟೆ ಹೊಗೆ ಹೋಗ್ತಾ ಇರುತ್ತೆ. ಆಮೆನ್, ಹಲ್ಲೆಲೂಯಾ. ದುಡ್ಡು ಕೊಟ್ಟು ತಂದು ಕ್ಯಾನ್ಸರ್ ಅನ್ನ ಬರ ಮಾಡಿಕೊಳ್ತೀವಿ. ಆಮೆನ್, ಕ್ಯಾನ್ಸರನ್ನೇ ದುಡ್ಡು ಕೊಟ್ಟು ತಗೊಂಬರೋದು. ಆಮೆನ್. ಆದ್ರೆ ದೇವ್ರು ಹೇಳ್ತಾನೆ, ನೀನು ಹಣ ಕೊಟ್ಟು ಯಾಕೆ ವ್ಯರ್ಥ ಮಾಡ್ತೀನಿ? ನಿನ್ನ ಶರೀರಕ್ಕೆ ಏನಾದ್ರೂ ಹಸಿವೆ ನೀಗುತ್ತಾ? ಹಸಿವೆ ನೀಗುತ್ತಾ? ಹಸಿವೆ ನೀಗೋದಿಲ್ಲ. ಆಹಾರವ ಹೊಟ್ಟೆ ತುಂಬುತ್ತಾ? ಇಲ್ಲ. ಕ್ಷಣ ಮಾತ್ರ ಅಮಲಾಗುತ್ತೆ. ಹೀಗೇ ಕೂತ್ಕೊಂಡು ಆಕಾಶ ಭೂಮಿ, ನನ್ನ ಜೀವಿತದಲ್ಲಿ ಯಾರೆಲ್ಲ ಬಂದ್ರು ಅವರೆಲ್ಲ ನೆನಪಾಗಿ ಒಂದು ಕ್ಷಣ ಅಮಲ ಆದ್ಮೇಲೆ ಪುನಃ ಅದು ಅಮಲ್ ಇಳಿದೋಗುತ್ತೆ, ಮತ್ತೆ ನಾರ್ಮಲ್ ಆಗ್ತಾರೆ. ಆದ್ರೆ ದೇವರು ಕೊಡುವ ನೀರು ಜೀವ ಜಲದ ಹೊರತೆ ಇದೆ ಅಲ್ಲ, ಅದು ಎಷ್ಟು ವರ್ಷ ಆದ್ರೂ ಅಮಲ್ ಇಳಿಯಲ್ಲ. ಒಂದು ಸಲ ಆದ್ರೂ ಅಮಲ್ ನಿನಗೆ ಬಂದ್ರೆ, ಒಂದು ಸಲ ಅದರಿಂದ ನೀನು ಮತ್ತನಾದ್ರೆ ಅದು ನಿನಗೆ ಅಮಲ್ ಇಳಿಯೋದಿಲ್ಲ. ಯಾರಿಗೆ ಇಳಿಸಕ್ಕೂ ಆಗಲ್ಲ. ಕಾರಣ ನಿನಗೂ ಮತ್ತೆ ಆತ್ಮನಿಗೂ ಇರುವಂತ ಸಂಬಂಧ. ಆಮೆನ್. ದೇವ್ರ ವಾಕ್ಯ ಹೇಳುತ್ತೆ, ಯಾಕೆ ವ್ಯರ್ಥ ಮಾಡ್ತೀರಿ? ವ್ಯರ್ಥ ಮಾಡಬೇಡ್ರಿ, ತೃಪ್ತಿ ಆಗೋದಿಲ್ಲ ನಿಮ್ಗೆ ಅದು. ಆದ್ರೆ ನನ್ನ ಬಳಿಗೆ ಬಂದವರಿಗೆ ನಾನು ತೃಪ್ತಿ ಆಗುವಷ್ಟು ಜೀವಜಲದ ಹೊರತೆಯನ್ನು ಕೊಡುತ್ತೇನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಓದ್ರಿ, ಲಾಸ್ಟ್ ಕೊನೆಯದಾಗಿ. ಕಿವಿಗೊಟ್ಟು ನನ್ನ ಮಾತನ್ನ ಕೇಳಿರಿ. ಅದೇ ನಮ್ಮ ತಪ್ಪು. ಈ ಒಂದೊಂದು ವಾಕ್ಯ ನೀವು ಬಹಳ ಶ್ರದ್ಧೆಯಿಂದ ನೋಡ್ಬೇಕು. ನಾವೇನ್ ಮಾಡ್ತೀವಿ, ಬಡ 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 ಓದ್ಕೊಂಡು ಹೋಗ್ತೀವಿ, ಒಂದು ಅರ್ಥ ಆಗಲ್ಲ. ಒಂದೊಂದು ವಾಕ್ಯ ಸ್ವಾಮಿ ಏನ್ ಹೇಳ್ತಾರೆ ಅಂತ ನೀನು ಪರಿಶೀಲಿಸಿದ್ರೆ ಇಷ್ಟರವರೆಗೆ ಹಿಂಗಿರೋದು ಬೇಡ. ಆಮೇಲೆ ದೇವ್ರು ಹೇಳ್ತಾನೆ, ಕಿವಿಗೊಟ್ಟು ನಾವು ಅದೊಂದು ಮಾಡೋದಿಲ್ಲ ಜೀವಿತದಲ್ಲಿ, ಮತ್ತೆಲ್ಲ ಮಾಡ್ತೀವಿ. ಕಿವಿಗೊಟ್ಟು ಅಂತ ಕೇಳೋದಿಲ್ಲ. ಯಾರು ನೋಡ್ರಿ, ಯಾರು ಒಂದು ಬುದ್ಧಿವಾದ ಹೇಳ್ತಿರ್ತಾರೆ, ಅವ್ರು ಹೇಳು ಪುರ್ಸೋದೇ ಇಲ್ಲ. ಹಲ್ಲೆಲೂಯಾ. ಏನೋ ನಾನೇ ಕೆಲವು ವಿಶ್ವಾಸಿಗಳು ನೋಡ್ತೀನಿ, ಏನೋ ಒಂದು ಅವರಿಗೆ ಹೇಳಲಿಕ್ಕೆ ಹೋಗ್ತೀನಿ, ನಾನು ಸುಮ್ಮನೆ ಇರೋದು ಕಡೆಗೆ. ಏನಕ್ಕೆ? ಇವ್ರದ್ದೊಂದ್ಸಲ ಆಗಿ ಹೋಗ್ಲಿ ಅಂತ. ಮ್ಯಾನ್ ಒಂದ್ಸಲ ಆಗಿ ಹೋಗ್ಲಿ, ಯಾಕೆಂದ್ರೆ ಅವರಿಗೆ ಬಹಳ ಎಕ್ಸೈಟಿಂಗ್ ಅಲ್ಲಿ ಏನೋ ಹೇಳಲಿಕ್ಕೆ ಓಡಿ ಬರ್ತಾರೆ. ಆದ್ರೆ ನಾವು ತಿಳ್ಕೊಳ್ಬೇಕು, ಏನ್ ಮಾತಾಡ್ತಾ ಇದ್ದೀನಿ. ಮತ್ತರಾಗ್ಬೇಡ್ರಿ, ಲೋಕದಲ್ಲಿ ಮತ್ತರಾಗ್ಬೇಡ್ರಿ. ಪವಿತ್ರ ಆತ್ಮ ಆನಂದ ಭರಿತರಾಗಿ ಮತ್ತರಾಗಿರಿ. ಆಮೆನ್. ಕಿವಿಗೊಟ್ಟು ದೇವ್ರ ಮಾತು ಕೇಳ್ರಿ. ಮ್ಯಾನ್, ಎಷ್ಟು ಜನಿನ ಮಾತು ನೀವು ಕೇಳಲ್ಲ. ಒಂದು ಸಲ ಬೈಬಲ್ ಮಾತು ಕೇಳ್ರಿ, ಒಂದೇ ಒಂದ್ಸಲ ಕರ್ತನ ಮಾತು ಕೇಳ್ರಿ. ಆಮೆನ್, ಹಲ್ಲೆಲೂಯಾ. ಎಷ್ಟು ಸಲ ಯಾರ್ಯಾರು ಫ್ರೆಂಡ್ಸ್ ಮಾತು ಕೇಳ್ತೀವಿ, ನಮ್ಮ ಸಹಪಾಠಿಗಳ ಮಾತನ್ನ ಕೇಳ್ತೀವಿ. ಅಂಗಡಿಯಲ್ಲಿ ತರ್ಲಿಕ್ಕೆ ಹೋದಾಗ ಕಿವಲ್ ನಿಲ್ಲಂದ್ರೆ ಲೈಕ್ ಮಾಡಿ ಕೇಳ್ತೀವಿ, ಚೆನ್ನಾಗಿ ಕೇಳ್ತೀವಿ, ಕಿವಲ್ಲೇ ನಿಂತ್ಕೊಳ್ತೀವಿ. ಚಿಕನ್ ಅಂಗಡಿಗೆ ಹೋದ್ರೆ ಲೈನಲ್ಲಿ ನಿಂತ್ಕೊಳ್ತೀವಿ, ಚಿಕನ್ ಅಂಗಡಿಯವ್ರ ಮಾತು ಕೇಳ್ತೀವಿ, ದೇವ್ರ ಮಾತು ಕೇಳಲ್ಲ. ಆಮೆನ್, ಹಲ್ಲೆಲೂಯಾ. ದೇವ್ರ ಮಾತು ಕೇಳಲ್ಲ. ಈ ಆಟೋದವ್ರು ನೋಡ್ರಿ, ನಮ್ಮ ಕಡೆ ಎಲ್ಲ ಆಟೋ ಎಲ್ಲ ಲೈನಲ್ಲಿ ನಿಂತೆ, ನಾನು ಫಸ್ಟ್ ಹೋಗ್ತೀನಿ, ಆಗಲ್ಲ. ಹಂಗೆ ಹೇಳಂಗೆ ಇಲ್ಲ. ಲೈನಲ್ಲಿರ್ಬೇಕು, ಒಂದು ಹೋದ್ಮೇಲೆ ಒಂದು ಬರ್ಬೇಕು, ಸಿಸ್ಟಮ್ಯಾಟಿಕ್. ಆದ್ರೆ ದೇವ್ರ ಹತ್ರ ಬಂದಾಗ ಆದಿಕಾಂಡನ ಕೇಳೋದಿಲ್ಲ, ಪ್ರಕಟಣೆನೂ ಕೇಳೋದಿಲ್ಲ, ಈಚೆ ಕೀರ್ತನೆನೂ ನೋಡೋದಿಲ್ಲ, ಆಚೆಗೆ ಅಪೆಸ್ಸವೂ ನೋಡೋದಿಲ್ಲ. ಯಾರೋ ಒಂದು ವಾಕ್ಯ ಹೇಳಿದ್ರೆ ಅದ್ ನೋಡ್ಕೊಳ್ಳೋದು ಅಷ್ಟೇ. ಒಂದು ಸ್ತೋತ್ರ ಬರ್ಲಿಲ್ಲ ನೋಡ್ರಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಿವಿಗೊಟ್ಟು ಕೇಳ್ರಿ. ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಕಿವಿಯನ್ನು ಇತ್ತ ತಿರುಗಿಸಿರಿ. ಎತ್ತ ತಿರುಗಿಸ್ಬೇಕು. ಇವತ್ತಾದ್ರೂ ಪ್ರಿಯ ಜನರೇ, ದೇವರ ಮಾತಿಗೆ ನೀವು ತಿರುಗಿಸಿರಿ ನಿಮ್ಮ ಕಿವಿಯನ್ನ. ದೇವರು ಹೇಳ್ತಾ ಇದ್ದಾನೆ, ಲೋಕವನ್ನ ನೋಡಿ ಅಮಲೇರಬೇಡ, ಲೋಕವನ್ನ ನೋಡಿ ಸೋತೋಗಬೇಡ, ಲೋಕವನ್ನ ನೋಡಿ ಮತ್ತರಾಗಬೇಡ್ರಿ. ಅಪ್ಪ, ನೀವು ಮತ್ತರಾಗ್ಲಿಕ್ಕೆ ನಾನೊಂದು ಇಟ್ಟಿದ್ದೀನಿ, ಅದು ಏನು? ಆತ್ಮನಿಂದ ನೀವು ಮತ್ತರಾಗಬೇಕು. ಕರ್ತನ ಹೇಳ್ತಾನೆ, ಆತ್ಮನಿಂದ ನೀವು ಮತ್ತರಾಗಿರ್ಬೇಕು. ಆತ್ಮನಿಂದ ಮತ್ತರಾದ್ರೆ ನಿಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನ ನೀವು ಕಾಣಲಿಕ್ಕೆ ಸಾಧ್ಯ. ಆಮೆನ್, ಹಲ್ಲೆಲೂಯಾ. 44:3 ಹೇಳ್ತದೆ, ಅದು ಎಂತ ಆತ್ಮನು. ಯೆಶಾಯ 44:3 ಹೇಳುತ್ತೆ, ಯೆಶಾಯ 44:3 ಹೇಳುತ್ತೆ, ಆ ಆತ್ಮ ಸಾಮಾನ್ಯವಾದದ್ದಲ್ಲ, ಬರೀ ಅಮಲೇರಿಸುವಂಥದ್ದಲ್ಲ, ಅಮಲೇರಿ ಓಲಾಡೋದಲ್ಲ, ಅದರಲ್ಲಿ ಕೆಲವು ಕಾರ್ಯಗಳಿವೆ. ಏನು? ಭಯಪಡಬೇಡ, ಬತ್ತಿದ ಭೂಮಿ. ಎಷ್ಟು ಸಲ ದೇವ್ರು ಹೇಳಿದ್ರಿ ಭಯಪಡಬೇಡ?
ಮತ್ತೂ ಭಯ ಪಡ್ತೀರಿ. ಕೆಲವರೆಲ್ಲ ಈಗ ಇನ್ನೂ ಕುಮುರ್ತಾ ಇರ್ತಾರೆ. ದೇವ್ರು ಹೇಳ್ತಾ ಇದ್ದಾರೆ, ಭಯ ಪಡಬೇಡ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಸಿಸ್ಟರ್ ಭಯ ಪಡಬೇಡ್ರಿ, ಬ್ರದರ್ ಭಯ ಪಡಬೇಡ್ರಿ, ಧೈರ್ಯ ಆಗಿರಿ, ಧೈರ್ಯ ಆಗಿರಿ, ಧೈರ್ಯ ಆಗಿರಿ, ಧೈರ್ಯ ಆಗಿರಿ, ಧೈರ್ಯ ಆಗಿರಿ, ಭಯ ಪಡಬೇಡ್ರಿ, ಭಯ ಪಡಬೇಡ್ರಿ. ಆಮೇನ್. ಒಂದು ನಗಾಡ್ರಿ ನೋಡ್ರಿ, ಪಾಪ ನಗಾಡ್ಬೇಕು. ನಾವು ಯಾವಾಗಲೂ ನಗಾಡ್ತಾ ಇರ್ಬೇಕು. ದೇವ್ರ ಮಕ್ಕಳು ಮುನಿಸಲ್ಲ, ದೇವ್ರ ಮಕ್ಕಳು ನಗಾಡ್ತಿರ್ಬೇಕು. ಆಮೇನ್. ಯಾಕೆ? ನಾವು ಆತ್ಮನಿಂದ ಮತ್ತರಾದವರು, ಆತ್ಮನಿಂದ ಮತ್ತರಾದವರು. ಕೆಲವರನ್ನು ನೋಡಬೇಕು, ಇಷ್ಟು ದಪ್ಪ ಇರುತ್ತೆ. ನಾನು ಹೇಳ್ತೀನಿ, ನೀವೆಷ್ಟು ಕೋಪ ಮಾಡ್ಕೊಳ್ತೀರೋ ಅಷ್ಟು ನೀವು ಅಗ್ಲಿಯಾಗಿ, ಏನೋ ಎಂತ ಹೇಳ್ತಾರೆ ಅದಕ್ಕೆ, ಕೆಟ್ಟದಾಗಿ ಕಾಣ್ತೀರಿ. ನೀವೆಷ್ಟು ನಗಾಡ್ತೀರೋ ನೀವು ಚಂದ ಇಲ್ಲ ಅಂದ್ರೂ ಚಂದ ಕಾಣ್ತೀರಿ. ಆಮೇನ್. ಹಲ್ಲೆಲೂಯಾ. ನೋಡ್ರಿ ಎಷ್ಟು ಚಂದ ಕಾಣ್ತಾರೆ ನಗಾಡಿದ್ರೆ. ಆಮೇನ್. ಆ ಮುಖದಲ್ಲಿ ಭಾವನೆಗಳೇ ಬೇರೆ. ಆಗ ನಿಮ್ಗೆ ನೀವು ನಗಾಡುವಾಗ ಜನ ಹೇಳ್ತಾರೆ, ಇವ್ರಿಗೆ ಅಮಲಾಗಿದೆ. ಆಮೇನ್. ಇವ್ರ ಅಮಲಿಂದ ತೇಲಾಡ್ತಾ ಇದ್ದಾರೆ. ನೋಡ್ರಿ, ಆ ನಗಾಡಿದ್ರೆ ಕಪ್ಪಿದ್ರು ಚಂದಾನೆ. ಆಮೇನ್. ಕಪ್ಪಿದ್ರು ಚಂದಾನೆ. ಕಾರಣ ಆತ್ಮನಿಂದ ಮತ್ತರಾದವರು ನಗಾಡ್ತಾನೆ ಇರ್ತಾರೆ. ಆತ್ಮನಿಂದ ಮತ್ತರಾದವರು ಕೋಪಿಸಿಕೊಳ್ಳೋದಿಲ್ಲ. ಕೋಪ ಎಲ್ಲಿಂದ ಬರುತ್ತೆ? ಆತ್ಮನಿಲ್ಲದಾಗ ಕೋಪ ಬರುತ್ತೆ. ಕೋಪ ಇದ್ದಾಗ ಆತ್ಮನಿರಲ್ಲ, ಆತ್ಮನಿದ್ದಾಗ ಕೋಪ ಬರಲ್ಲ. ನೀವು ಎಣಿಸ್ಕೊಳ್ಬೇಕು, ನಿಮ್ಮ ಹತ್ರ ಕೋಪ ಇಲ್ಲ ಅಂದ್ರೆ ನಿಶ್ಚಯವಾಗಿ ನೀವು ಆತ್ಮನಿಂದ ತುಂಬಿದವರಾಗಿದ್ದೀರಿ. ಭಯ ಪಡಬೇಡ್ರಿ. ಬತ್ತಿದ ಭೂಮಿಯಲ್ಲಿ ಮಳೆಗರೆದು, ಮುಂದಿನ ವಾಕ್ಯ, ಒಣನೆಲದಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನ ಸುರಿಸುವೆನು. ಆಮೆನ್, 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 ಆಮೆನ್. ಬರೀ ಆತ್ಮದಿಂದ ಓಲಾಡುವುದು ನೀನು ಮಾತ್ರ ಅಲ್ಲ, ನಿನ್ನ ಮುಂದಿನ ಜನರೇಷನ್ಗೆ ನಾನು ಆತ್ಮವನ್ನ ತುಂಬಿಸ್ತೇನೆ. ನಿನ್ನ ಮುಂದಿನ ಜನರೇಷನ್ ಕೂಡ ಆತ್ಮದಿಂದ ಮತ್ತರಾಗಿ ಅವರು ಓಲಾಡ್ತಾರೆ. ಅದಕ್ಕೆ ಹೇಳೋದು, ನೀನು ಆತ್ಮದಿಂದ ಮತ್ತರಾದ್ರೆ ನಿನ್ನ ಸಂತತಿಯ ಮೇಲೂ ಆ ಆತ್ಮನು ಸುರಿಯಲ್ಪಡುತ್ತೆ. ಆಮೆನ್. ಹಲ್ಲೆಲೂಯಾ. ಆತ್ಮ ಒಂದು ತಲೆಮಾರಿಗೆ ಕಟ್ಟಾಗಿ ಹೋಗುವಂಥದ್ದಲ್ಲ. ಪ್ರಸಿದ್ಧ ದೇವ ಸೇವಕರ ಸಾಕ್ಷಿ ಕೇಳಿದೆ. ಆ ಸೇವಕರು ಹೀಗೆ ಹೇಳ್ತಾ ಇದ್ರು, ನನ್ನ ತಲೆಮಾರನ್ನ ಆಶೀರ್ವದಿಸುವಂತ ಆ ಸೇವಕರು ಪರಲೋಕ ಹೊರಟೋದ್ರು. ಇವತ್ತು ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಹೋದ ಎಲ್ಲಾ ಕಡೆಗಳಲ್ಲಿ ಆತ್ಮನ ಅಭಿಷೇಕದಿಂದ ತುಂಬಿಸಲ್ಪಡ್ತಾ ಇದ್ದಾರೆ. ಕಾರಣ ಅಂದು ಅವರ ಆತ್ಮದಿಂದ ಓಲಾಡ್ತಾ ಇದ್ದದ್ದು ಅಲ್ಲಿಗೆ ಎಂಡ್ ಆಗ್ಲಿಲ್ಲ. ಈ ಲೋಕದಾದ್ರೆ ಅಲ್ಲಿಗೆ ಎಂಡ್ ಆಗತ್ತೆ, ಆದ್ರೆ ಆತ್ಮನಿಂದ ಮತ್ತರಾದವರು ಅಲ್ಲಿಗೆ ಎಂಡ್ ಆಗೋದಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ನಿನ್ನ ಸಂತಾನದವರ ಮೇಲೆ, ನಿನ್ನ ಸಂತತಿಯವರ ಮೇಲೆ, ನಿನ್ನ ಮುಂದಿನ ಜನರೇಷನ್ ಮೇಲೆ ನನ್ನ ಆತ್ಮವನ್ನ ಸುರಿಸಿ ಆಶೀರ್ವದಿಸುತ್ತೇನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತ್ಮನಿಂದ ಮತ್ತರಾಗ್ರಿ. ಈ ಲೋಕದ ಬಿಟ್ಬಿಡ್ರಿ, ಕೆಲವು ದಿನ ಮಾತ್ರ ಅದು. ಆದ್ರೆ ಆತ್ಮನಿಂದ ನೀವು ಮತ್ತರಾದ್ರೆ ನಿಮ್ಮ ನಡೆ ನುಡಿ, ಆ ಒಂದು ಸಂತೋಷ, ಆ ಸಂಭ್ರಮ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ಇವತ್ತಿಗೂ ಕೆಲವರನ್ನ ಮಾತಾಡ್ಸಕ್ಕಾಗಲ್ಲ, ಪ್ರೈಸ್ ದಿ ಲಾರ್ಡ್ ಕೊಡಲ್ಲ. ಕಾರಣ ಆತ್ಮನಿಂದ ಓಲಾಡ್ತಾ ಇಲ್ಲ. ಅವರು ಆತ್ಮನಿಂದ ಅವ್ರಿಲ್ಲ. ಆತ್ಮನಿಂದ ಇದ್ದವರು ಅವ್ರಿಗೆ ಯಾರು ಏನ್ ಹೇಳಿದ್ರು ಅವ್ರ ಅದಕ್ಕೆಲ್ಲ ಬಗ್ಗೋದಿಲ್ಲ. ಯಾರು ಎದುರಿದ್ರೆ ಹೇಳಿದ್ರು ಬಗ್ಗೋದಿಲ್ಲ. ಅವ್ರಿಗೆ ಒಂದು ಚೆನ್ನಾಗಿ ಗೊತ್ತು, ಏನ್ ಬೇಕಾದ್ರೂ ಹೇಳ್ರಿ, ಪವಿತ್ರ ಆತ್ಮನು ನನಗೆ ಸಹಾಯ ಮಾಡ್ತಾನೆ, ನಾನು ಪವಿತ್ರ ಆತ್ಮನಿಗಾಗಿ ಏನಾದ್ರೂ ಮಾಡ್ತೇನೆ. ಆತ್ಮನು ನನ್ನ ಸಂಗಡ ಮತ್ತನಾಗಿರುವಾಗ ಬೇರೆ ನನಗೆ ಯಾವುದು ಕಾಣಿಸಲ್ಲ. ಆಮೆನ್. ಹಲ್ಲೆಲೂಯಾ. ಯೋಹಾನ 4:14. ಯೋಹಾನ 4:14. ಯೋಹಾನ್ ಸುವಾರ್ತೆ 4ನೇ ಅಧ್ಯಾಯದ 14ನೇ ವಾಕ್ಯ. ನಾನು ಕೊಡುವ ನೀರನ್ನ ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಿನಗೆ ಎಂದಿಗೂ ನೀರಡಿಕೆ, ಯಾವ ಬಾಯಾರಿಕೆ ಆಗಲ್ಲ, ಯಾವ ಮತ್ತೆ ಬೇಕು ಅನ್ಸಲ್ಲ. ಲೋಕದಲ್ಲಿ ಮದ್ಯಪಾನ ಮಾಡಿದ್ರೆ ಅರ್ಧ ಗಂಟೆ ಇಳಿದ ಮೇಲೆ ಮತ್ತೆ ಓಡ್ತಾರೆ. ದುಡ್ಡಿಲ್ಲ ಅಂದ್ರೆ ಸಾಲ ಮಾಡಿ ಆದ್ರೂ ಓಡ್ತಾರೆ. ಯಾರ ಕೈಕಾಲುಗಳಿಗೆ ಬಿದ್ದಾದ್ರು ಮತ್ತೆ ಅಮಲ್ ಏರಿಸ್ಕೊಂಡ್ರೆ, ಅಮಲ್ ಇಳಿದ್ರೆ ಅವ್ರಿಗೆ ಬದುಕಕ್ಕಾಗಲ್ಲ. ಆಮೇಲೆ ಈ ಮದ್ಯಪಾನ ನೋಡಿದವ್ರು ನೋಡ್ರಿ, ಅವ್ರಿಗೆ ಕುಡಿಲಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ, ಕೈಯೆಲ್ಲ ಶೋರಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಕೆಲವರಿಗೆ ಮನೆಯಲ್ಲಿ ಕೂಡ ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಹೆಂಗಾದ್ರೂ ಮಾಡಿ ಕುಳಿಲಿಕ್ಕೆ ಅವರು ಪ್ರಯಾಸ ಪಡ್ತಾರೆ. ಆದ್ರೆ ನನ್ನ ದೇವರು ಹೇಳ್ತಾನೆ, ನೀನು ಲೋಕದ ರೀತಿ ಅಮಲೇರಿದಲ್ಲ, ನಿನ್ನ ಅಮಲೇರ್ಲಿಕ್ಕೆ ಕಾರಣ ನಾನು ಕೊಡುವಂತ ಆತ್ಮದ ನೀರು, ನಾನು ಕೊಡುವಂತ ಆ ಪವಿತ್ರ ಆತ್ಮನೆಂಬ
ಜಲ ಮತ್ತೆ ನಿನಗೆ ನೀರಡಿಕೆ ಆಗೋದೇ ಇಲ್ಲ. ಆಮೆನ್. ನಾನು ಕೊಡುವ ನೀರು ಎಲ್ಲರೂ ಕೊಡುವ ಹಾಗೆ ಅಲ್ಲ ಅನ್ನೋದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಆಮೆನ್. ವಾಕ್ಯ ಏನ್ ಹೇಳುತ್ತೆ? ನಾನು ಕೊಡುವ ನೀರನ್ನ ಕುಡಿದವನಿಗೆ ಎಲ್ರಿಗಲ್ಲ, ಕುಡ್ದವರಿಗೆ. ಯಾರು? ಕುಡ್ದವ್ರಿಗೆ ಮಾತ್ರ ಅಮಲ್ ಆಗೋದು. ಇಲ್ಲಿಯೂ ಅಷ್ಟೇ, ಕುಡ್ದವ್ರಿಗೆ ಮಾತ್ರ ಅಮಲ್ ಆಗೋದು. ಎರಡು ಸೇಮ್. ಯಾವುದು? ಅಲ್ಲಿ ಕುಡ್ದವ್ರಿಗೆ ಅಮಲ್ ಆಗೋದು. ಅಲ್ಲಿ ಒಂದು ಅಂಗಡಿಯಲ್ಲಿ ಡ್ರಿಂಕ್ಸ್ ಮಾರ್ತಾ ಇದ್ರೆ ಅವನಿಗೆ ಅಮಲ್ ಆಗಲ್ಲ. ಹೌದಾ? ಡ್ರಿಂಕ್ಸ್ ಅಂಗಡಿಯಲ್ಲೇ ಇದ್ದಾನೆ, ಸುತ್ತಮುತ್ತಲು ಬಾಟ್ಲಿ ಇದೆ. ಡ್ರಿಂಕ್ಸ್ ಅಂಗಡಿಯಲ್ಲಿದ್ದಾನೆ, ಸುತ್ತಲೂ ಬಾಟ್ಲಿ ಇದೆ, ಆದ್ರೆ ಅವನಿಗೆ ಅಮಲ್ ಆಗಿರೋದಿಲ್ಲ. ಕಾರಣ ಅವನು ಕುಡಿಲಿಲ್ಲ. ಇಲ್ಲಿ ದೇವ್ರ ರಾಜ್ಯಕ್ಕೆ ಬಂದಾಗ ವಾಕ್ಯ ಹೇಳುತ್ತೆ, ಅದನ್ನ ಕುಡಿಯುವವನಿಗೆ, ಅದನ್ನ ರಿಸೀವ್ ಮಾಡಿದವನಿಗೆ, ಅದನ್ನ ಹೊಂದಿದವನಿಗೆ, ಅದನ್ನ ಪಡ್ಕೊಂಡವನಿಗೆ, ಎಲ್ಲರಿಗಲ್ಲ, ಎಲ್ಲಾ ವಿಶ್ವಾಸಿಗಳಿಗಂತಲ್ಲ, ಎಲ್ಲ ಜನರಿಗಂತ ಅಲ್ಲಿ ಹೇಳಲಿಲ್ಲ. ಅದನ್ನ ಕುಡಿಯುವವರಿಗೆ. ಒಂದು ಮಾತಲ್ಲಿ ವಿಶೇಷವಾದ ಅರ್ಥ ಇದೆ. ಅದನ್ನ ಕುಡಿದವನಿಗೆ ಯಾವಾಗಲೂ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀರಡಿಕೆ ಆಗೋದಿಲ್ಲ. ಅವನು ಅಮಲಿನಿಂದ ಓಲಾಡುತ್ತಾನೆ. ಆ ಸಮಯದಲ್ಲಿ ಅವನಿಗೆ ಬರೋದು ಬೈಬಲ್ ಓದ್ಬೇಕಂತ, ಆ ಸಮಯದಲ್ಲಿ ಅವನಿಗೆ ಬರೋದು ಮೆಸೇಜ್ ಕೇಳಬೇಕಂತ, ಆ ಸಮಯದಲ್ಲಿ ಅವನಿಗೆ ಬರೋದು ಒಂದು ಅರ್ಧ ಗಂಟೆ ಅನ್ಯ ಭಾಷೆ ಮಾತನಾಡಬೇಕು ಅಂತ, ಆ ಸಮಯದಲ್ಲಿ ಅವನಿಗೆ ನೆನಪಾಗೋದು ದೇವರ ವಾಕ್ಯಗಳು ಆತನ ಹೃದಯದಲ್ಲಿ ನೆನಪಾಗುತ್ತೆ. ಸುಂದರವಾದ ಹಾಡುಗಳನ್ನು ಆತನ ಬಾಯಲ್ಲಿ ಆಡ್ತಾ ಇರ್ತಾನೆ. ಯಾರು ನೋಡ್ಲಿ ಯಾರು ಬಿಡ್ಲಿ ಅವನಿಗೆ ಅದೆಲ್ಲ ವಿಷಯ ಅಲ್ಲ. ಅವನಲ್ಲಿ ಆತ್ಮನು ಮಾತನಾಡ್ತಾ ಇದ್ದಾನೆ. ಅವನು ಆತ್ಮನಿಂದ ತುಂಬಿಸಲ್ಪಟ್ಟಿದ್ದಾನೆ. ಅವನು ಆತ್ಮದಿಂದ ಮತ್ತನಾಗಿದ್ದಾನೆ. ಯೋಹಾನ ಸುವಾರ್ತೆ 7:37, ಯೋಹಾನ ಸುವಾರ್ತೆ 7:37 ಹೀಗೆ ಹೇಳುತ್ತೆ. 7:37. ಆ ಜಾತ್ರೆಯ ಮಹಾ ದಿವಸವಾದ ಕಡೆಯ ದಿನದಲ್ಲಿ ಯಾವನಿಗಾದರೂ ನೀರಡಿಕೆಯಾಗಿದ್ದರೆ, ನೋಡ್ರಿ, ಯಶಾಯದಲ್ಲಿ ಹೇಳ್ರಿ, ಕರೆದ್ರು ದೇವರು, ಸಕಲ ಜನರೇ, ಬಾಯಾರಿದ ಸಕಲ ಜನರೇ ಎಲ್ಲಿಗೆ ಬನ್ನಿ? ನನ್ನ ಬಳಿಗೆ ಬನ್ನಿ. ನೀರಿದೆ, ನೀರಿನ ಬಳಿಗೆ ಬನ್ನಿ. ₹1 ಕೊಡೋದು ಬೇಡ, ತಗೊಂಡೋಗ್ರಿ. ಯಾರು ಹೇಳಿದ್ದು? ದೇವರು, ಯೇಸು ಸ್ವಾಮಿ ಹೇಳಿದ್ದು. ಅದೇ ಯೋಹಾನ ಸುವಾರ್ತೆ 7:37 ಏನ್ ಹೇಳ್ತಾರೆ? ಯಾವನಿಗಾದರೂ ಬರ್ಲಿಲ್ವಾ? ಈಗ ಇನ್ನೊಂದು ಇನ್ವಿಟೇಷನ್ ಕೊಡ್ತಾ ಇದ್ದಾರೆ ದೇವ್ರು. ಏನು? ಯಾವನಿಗಾದ್ರೂ. ಎಲ್ರಿ ಬಾಯಾರಿಕೆ ಆಗಲ್ಲ. ಕೆಲವೊಮ್ಮೆ ವಾಕ್ಯ ಕೇಳ್ತೀವಿ, ಸಭೆಗೆ ಹೋಗ್ತೀವಿ, ದೀಕ್ಷಾ ಸ್ನಾನ ಆಗಿದೆ, ಸಂಡೇ ಪ್ರೆಸೆಂಟ್ ಇರ್ತೀವಿ, ಆದ್ರೂ ಬಾಯಾರಿಕೆ ಆಗಲ್ಲ. ಅದು ಯಾಕೆ ಅಂದ್ರೆ ಅವರು ಉಪ್ಪು ನೀರು ಕುಡಿಲೇ ಇಲ್ಲ ಅನ್ಸುತ್ತೆ. ಒಂದು ಚೂರು ಬಾಯಾರಿಕೆ ಆಗಲ್ಲ. ಎಲ್ಲಾ ದಿನ ಒಂದೇ. ಕ್ರಿಸ್ಮಸ್ ಬಂದರೂ ಬಾಯಾರಿಕೆ ಆಗಲ್ಲ, 31st ಬಂದರೂ ಬಾಯಾರಿಕೆ ಆಗಲ್ಲ, ಉಪವಾಸ ಪ್ರೇಯರ್ ಸಭೆಯಲ್ಲಿ ನಡೀತಾ ಇದ್ರು ಬಾಯಾರಿಕೆ ಆಗಲ್ಲ, ಏನೋ 7 hours ಪ್ರೇಯರ್ ನಡೀತಾ ಇದೆ ಬಾಯಾರಿಕೆ ಆಗಲ್ಲ, ನೈಟ್ ಪ್ರೇಯರ್ ಇದೆ, ಇವ್ರಿಗೆ ಬಾಯಾರಿಕೆನೇ ಇಲ್ಲ. ಬಾಯಾರಿಕೆ ಇಲ್ಲದವರಿಗೆ ನೀರಿನ ಬಳಿ ಹೋಗ್ಲಿಕ್ಕೆ ಆಗೋದಿಲ್ಲ. ದೇವ್ರ ಮಕ್ಕಳೇ, ಯೋಹಾನ ಸುವಾರ್ತೆ 7ನೇ ಅಧ್ಯಾಯದ 37ನೇ ವಾಕ್ಯ ಹೇಳುತ್ತೆ, ಯಾವನಿಗಾದರೂ ಯಾವನಿಗಾದರೂ ಬಾಯಾರಿಕೆ ಆದರೆ ಅವನು ಎಲ್ಲಿ ಬರಬೇಕು? ನನ್ನ ಬಳಿಗೆ ಬಂದು. ಎಲ್ಲಿ ಬರಬೇಕು? ಎಲ್ಲೆಲ್ಲೋ ಹೋದ್ರೆ ಆಗಲ್ಲ. ಎಲ್ಲೆಲ್ಲೋ ಹೋದ್ರೆ ಮತ್ತೆ ಬೇರೆ ಯಾವುದರಿಂದನೂ ಮತ್ತರಾಗಬಹುದು. ನನ್ನ ಬಳಿಗೆ ಬನ್ನಿರಿ. ಆಮೆನ್. ದೇವರು ತನ್ನ ಕರಗಳನ್ನು ಬೀಸಿ ಕರಿತಾ ಇದ್ದಾನೆ. ಆಮೆನ್. ದೇವರಿಗೆ ಇಷ್ಟ ಇದೆ ನಿನ್ನನ್ನು ಅಮಲೇರಿಸಬೇಕು ಅಂತ. ದೇವರಿಗೆ ಇಷ್ಟ ಇದೆ ಪವಿತ್ರಾತ್ಮನಿಂದ ನಿನ್ನನ್ನು ತುಂಬಿಸಬೇಕು ಅಂತ. ದೇವರಿಗೆ ಇಷ್ಟ ಇದೆ ಆತ್ಮನ ಫಲಗಳಿಂದ, ಆತ್ಮನ ವರಗಳಿಂದ ನೀನು ಮತ್ತರಾಗಿರ್ಬೇಕು ಎನ್ನುವುದು ದೇವರಿಗೆ ಇಷ್ಟ ಇದೆ. ಅದಕ್ಕೆ ದೇವರು ಹೇಳ್ತಾನೆ, ಕರ ಬೀಸಿ ಯಾವನಿಗಾದರೂ ಇಷ್ಟವಿದ್ರೆ ನನ್ನ ಹತ್ರ ಬನ್ರಿ. ಆಮೆನ್. ಮುಂದಿನ ವಾಕ್ಯ ಹೇಳತ್ತೆ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಯೋಹಾನ ಸುವಾರ್ತೆಯಲ್ಲಿ ಹೇಳಿದ್ರಲ್ಲ, ಅಲ್ಲಿ ಐ ಥಿಂಕ್ 4:14 ಹೇಳಿದ ಪ್ರಕಾರ ಒಂದು ನೀರು ಕೊಟ್ರೆ, ಆ ದೇವರು ನೀರು ಕೊಟ್ರೆ ಯಾವತ್ತೂ ನಿಮಗೆ ನೀರಡಿಕೆ ಆಗೋದಿಲ್ಲ ಅಂತ ಹೇಳಿದ ದೇವರು ಯೋಹಾನ ಸುವಾರ್ತೆ 7:37 ಏನ್ ಹೇಳ್ತಾರೆ? ನನ್ನ ಬಳಿಗೆ ಬಂದು ಅದನ್ನ ಕುಡಿದ್ರೆ ನಿಮಗೆ ಶಾಶ್ವತವಾಗಿ ಬಾಯಾರಿಕೆ ಆಗೋದಿಲ್ಲ. ಕಾರಣ ನಾವು ಕುಡಿಲಿಕ್ಕೆ ಹೋಗ್ತಾ ಇಲ್ಲ.
ನಾವು ನೀರು ನೋಡ್ತೀವಿ ಕುಡಿಯಲ್ಲ, ನೀರು ನೋಡ್ತೀವಿ ಕುಡಿಯಲ್ಲ. ಕಾರಣ ಬಾಯಾರಿಕೆ ಇರುವವನು ಮಾತ್ರ ನೀರು ಕುಡಿತಾನೆ ಹೊರತು ಎಲ್ಲರೂ ಕುಡಿಲಿಕ್ಕಾಗಲ್ಲ. ದಾಹ ಬೇಕು ಒಳಗಡೆ. ನಿನಗೆ ಆ ಬೆಂಕಿಯ ದಾಹ ಬರ್ದೇ ಹೋದ್ರೆ ಅದನ್ನ ತಣ್ಣಗೆ ಮಾಡ್ಲಿಕ್ಕೆ ನೀರು ಬೇಕು. ಬರ್ದೇ ಹೋದ್ರೆ ನೀರು ನಿನ್ಗೆ ಹಾಕಕ್ಕಾಗತ್ತ? ನೀರು ಹೆಚ್ಚಿನವರು ಆ ಜೀವಜಲದ ಹೊರತೆಯನ್ನು ತೆಗೆದುಕೊಳ್ಳಿಕ್ಕೆ ಕಾರಣ ಅವರ ಒಳಗಡೆ ಒಂದು ಉರಿ ಸ್ಟಾರ್ಟ್ ಆಗಿದೆ. ದೇವರ ರಾಜ್ಯಕ್ಕಾಗಿ, ದೇವರಿಗಾಗಿ, ದೇವರ ವಿಷಯಗಳಿಗಾಗಿ ಏನಾದ್ರೂ ಮಾಡ್ಬೇಕನ್ನುವವರಿಗೆ ಆ ಬೆಂಕಿ ಉರಿತಾನೆ ಇರುತ್ತೆ. ಆ ಬೆಂಕಿ ಆರಿಸ್ಕೊಳ್ಬೇಕಾದ್ರೆ ಪವಿತ್ರಾತ್ಮನಿಂದ ಮತ್ತರಾಗಬೇಕು. ಆ ಪವಿತ್ರಾತ್ಮನ ಜಲವನ್ನು ನಾವು ಕುಡಿದರೆ, ಪವಿತ್ರಾತ್ಮನ ನೀರನ್ನು ನಾವು ಕುಡಿದ್ರೆ ಆ ಬೆಂಕಿಗೆ ನಮಗೆ ಆರಿಸೋದಕ್ಕೆ ಸಾಧ್ಯ. ಆಮೆನ್. ಒಳ ಬೆಂಕಿನೇ ಉರಿತಾ ಇಲ್ಲ. ಬೆಂಕಿನೇ ಉರಿದೇ ಇದ್ರೆ ಯಾವ ತರ ಅಂದ್ರೆ ಬರ್ತೀವಿ ಹೋಗ್ತೀವಿ. ಆ ಪವಿತ್ರಾತ್ಮನ ಬಗ್ಗೆ ಗೊತ್ತಿಲ್ಲ, ಆತ್ಮನ ವರನ ಬಗ್ಗೆ ಗೊತ್ತಿಲ್ಲ, ಆತ್ಮನ ಫಲದ ಬಗ್ಗೆ ಗೊತ್ತಿಲ್ಲ, ಸಭೆ ಕುರಿತಾಗಿ ಗೊತ್ತಿಲ್ಲ, ಸೇವಕರ ಕುರಿತಾಗಿ ಗೊತ್ತಿಲ್ಲ, ವಾಕ್ಯದ ಕುರಿತಾಗಿ ಗೊತ್ತೇ ಇಲ್ಲ. ಹೀಗಿದ್ದಾಗ ನೀವು ಮತ್ತರಾಗ್ಲಿಕ್ಕೆ ಆಗುದಿಲ್ಲ. ಆಗ ನಿಮಗೆ ಸಾಲ ನಿಮ್ಮನ್ನ ಮತ್ತರಾಗಿ ಮಾಡುತ್ತೆ, ಲೋಕದ ಕಷ್ಟಗಳು ಸಂಕಟಗಳು ನಿಮ್ಮನ್ನ ಮತ್ತರಾಗಿ ಮಾಡುತ್ತೆ, ಲೋಕದ ಆಡಂಬರಗಳು ನಿಮ್ಮನ್ನ ಮತ್ತರಾಗಿ ಮಾಡುತ್ತೆ, ಲೋಕದ ಪ್ಯಾಷನ್ಗಳು ನಿಮ್ಮನ್ನ ಮತ್ತರಾಗಿ ಮಾಡುತ್ತೆ, ಲೋಕದಲ್ಲಿ ಕಾಣುವ ರಂಗು ನಿಮ್ಮನ್ನ ಮತ್ತರಾಗಿ ಮಾಡಿ ಆ ಕಡೆಗೆ ಸೆಳೆಯಲಿಕ್ಕೆ ಪ್ರಾರಂಭಿಸುತ್ತೆ. ಯಾವಾಗ ಪವಿತ್ರಾತ್ಮನ ಇಂದ ನೀವು ಮತ್ತರಾಗ್ತಿರೋ, ಆತ್ಮನಿಂದ ಮತ್ತರಾಗ್ತಿರೋ, ಅವು ನಿಮ್ಮನ್ನ ಸೆಳೆಯಕ್ಕಾಗಲ್ಲ. ನೀವು ಇದರಲ್ಲಿ ಓಲಾಡ್ತಾ ಇರ್ತೀರಿ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. 7:37 ಇನ್ನೊಮ್ಮೆ ಸ್ಪಷ್ಟವಾಗಿ ಓದಿಕೊಳ್ಳೋಣ. ಯಾವನಿಗಾದರೂ ನೀರಡಿಕೆಯಾದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ನನ್ನನ್ನು ನಂಬಿದವನ ಹೊಟ್ಟೆಯೊಳಗಡೆಯಿಂದ ಜೀವಜಲದ ಹೊರತೆ ಹರಿಯುತ್ತದೆ ಎನ್ನುವುದಾಗಿದೆ. ನೀವು ಮತ್ತರಾದ್ರೆ ಅದರ ಮೂಲಕ ಅನೇಕ ನದಿಗಳು ಕವಲಾಗಿ ಎಲ್ಲ ರಾಜ್ಯಗಳಲ್ಲಿ ಹರಿಲಿಕ್ಕೆ ಪ್ರಾರಂಭವಾಗುತ್ತೆ. ನೀವು ಪವಿತ್ರಾತ್ಮನಿಂದ ಮತ್ತರಾದ್ರೆ ನಿಮ್ಮಿಂದ ಹೊರಡುವ ಜಲ ಅದು ಸಾಮಾನ್ಯವಾದ ಜಲ ಅಲ್ಲ. ಕೆಲವು ದಿಕ್ಕುಗಳನ್ನು ಬದಲಾಯಿಸುತ್ತೆ, ಕೆಲವು ಊರುಗಳನ್ನು ಬದಲಾಯಿಸ್ಲಿಕ್ಕೆ ಹೋಗುತ್ತೆ, ಕೆಲವು ಪಟ್ಟಣಗಳನ್ನು ಬದಲಾಯಿಸ್ಲಿಕ್ಕೆ ಹೋಗುತ್ತೆ. ಯಾವಾಗ ನೀವು ಪವಿತ್ರಾತ್ಮನಿಂದ ಅಮಲಾಗಿರ್ತೀರೋ, ನೀವು ಹೋಗುವಂತ ಎಲ್ಲಾ ಕಡೆಗಳಲ್ಲಿ ಆತ್ಮನು ಚಲಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಆತ್ಮನು ಚಲಿಸೋದು ಮಾತ್ರ ಅಲ್ಲ, ಪವಿತ್ರಾತ್ಮನ ಹೊಳೆ ಹರಿಲಿಕ್ಕೆ ಪ್ರಾರಂಭವಾಗುತ್ತೆ. ಎದ್ದು ನಿಲ್ಲೋಣ ಅಲ್ಪ ನಿಮಿಷ. ಆತ್ಮನಿಂದ ಓಲಾಡುವುದಕ್ಕಾಗಿ, ಪವಿತ್ರಾತ್ಮನಿಂದ ಮತ್ತರಾಗುವುದಕ್ಕಾಗಿ ಕರ್ತನ ಮುಂದೆ ನಾವು ಪ್ರಾರ್ಥನೆ ಮಾಡೋಣ. ಅಲ್ಪ ನಿಮಿಷ ನಮಗಿರುವಂತ ಅಲ್ಪ ನಿಮಿಷದಲ್ಲಿ ಯಾರಿಗೆಲ್ಲ ಇಷ್ಟ ಇದೆಯೋ, ನಾನು ಆತ್ಮನಿಂದ ತುಂಬಲ್ಪಡಬೇಕು, ನನ್ನ ಮೈಂಡು, ನನ್ನ ಶರೀರ, ನನ್ನ ಪ್ರಾಣ, ನನ್ನ ಆತ್ಮ ಪೂರ್ಣವಾಗಿ ಪವಿತ್ರಾತ್ಮನಿಂದ ಮತ್ತರಾಗಬೇಕು, ಆತ್ಮನಿಂದ ಮತ್ತರಾಗಬೇಕು ಎನ್ನುವುದನ್ನ ದೇವರ ಹತ್ರ ಕೇಳೋಣ. ದೇವರೇ, ಎಸ್ ಪ್ರಾರ್ಥಿಸಿರಿ. ಈ ಸಂದೇಶ ಕೇಳುವಾಗಲೇ ನಿನ್ನ ಮೇಲೆ ಆ ಪವಿತ್ರಾತ್ಮನ ಶಕ್ತಿ ಇಳಿದು, ನಿನ್ನ ಮೇಲೆ ಆತ್ಮನಿಂದ ನೀನು ಮದ್ಯಪಾನದಿಂದ, ಲೋಕದ ಯಾವುದೋ ಮಾದಕ ದ್ರವ್ಯಗಳಿಂದ ನೀನು ಮತ್ತರಾಗೋದಲ್ಲ. ನೀನು ಮತ್ತರಾಗಬೇಕಾಗಿರೋದು ಆತ್ಮನ ಬಲದಿಂದ ನೀನು ಓಲಾಡಬೇಕು. ಆತ್ಮನ ಬಲದಿಂದ ನೀನು ಮತ್ತಳಾಗಿ ಅಮಲೇರಿದವಳಾಗಿದ್ರೆ, ನೀನು ಅಮಲೇರಿದವನಾದ್ರೆ ಹೇಗೋ ನಿನ್ನ ಎಲ್ಲ ಹೊಸ ಕಾರ್ಯಗಳು ಉರಬ ಶಕಲಾಂಧರಗಡ ರಮನ. ಹಾಲೆಲೂಯ, ರಬ ಶಂದರಾಧರ ವೈಡ ಪ್ರಭಾಧರ ಗಡ ರಮನ ರೇಖೆ ರಿಬೋಧರ ಗಡ ರಮನಸ್ಯ ಶಬಾ ರಮಾಧರ ಗಡ. ಲೋಕದ ಅಮಲು ಬೇಡ, ಪವಿತ್ರಾತ್ಮನ ಅಮಲು, ಪವಿತ್ರಾತ್ಮನಿಂದ ಮತ್ತರಾಗೋದನ್ನ. ಎಸ್ ಅಲ್ಪ ನಿಮಿಷ ಶಬ್ದ ತೆಗೆದು ನಿಮ್ಮ ನಾಲಿಗೆಯಿಂದ ಶಬ್ದಗಳು ಹೊರಡಲಿ. ಯೇಸುವಿನ ನಾಮದಲ್ಲಿ ಆತ್ಮನಿಂದ ಮತ್ತರಾಗುವುದಕ್ಕಾಗಿ ಸಕಲ ಬಾಯಾರಿದ ಜನರೇ ನನ್ನ ಬಳಿಗೆ ಬನ್ನಿರಿ ಎಂದು ಹೇಳಿದ ದೇವರು. ಥ್ಯಾಂಕ್ ಯು ಲಾರ್ಡ್.
ಜೀವ